ನಮಸ್ಕಾರ ನ್ಯೂಸ್ 10 AM ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಹಿಜಾಬ್ ವಿಚಾರದಲ್ಲಿ ಅತಿ ದೊಡ್ಡ ಹೇಳಿಕೆ. ಕಾಂಗ್ರೆಸ್ ಪಕ್ಷದ ವಿರುದ್ಧ ಗಂಭೀರ ಆರೋಪವನ್ನ ಮಾಡಲಾಗ್ತಾ ಇದೆ. ಎಷ್ಟು ದಿನ ಕಾಂಗ್ರೆಸ್ ಬೆಂಬಲ ಇದೆ ಅಂತ ಹೇಳ್ತಾ ಇದ್ರು. ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಜಾಬ್ ವಿಚಾರದಲ್ಲಿ ಅತಿ ದೊಡ್ಡ ಹೇಳಿಕೆಯನ್ನ ಕೊಡಲಾಗಿದೆ. ಸಿ.ಟಿ. ರವಿ ಅವರು ಕೊಟ್ಟಿರುವಂತ ಹೇಳಿಕೆ. ಸಿ.ಟಿ. ರವಿ ಅವರ ಹೊಸ ಬಾಂಬ್ ಇದು. ಎಷ್ಟು ದಿನ ಕಾಂಗ್ರೆಸ್ ಬೆಂಬಲ ಇದೆ ಅಂತ ಇದ್ರು. ಈಗ ಒಂದು ಹೆಜ್ಜೆ ಮುಂದೆ ಹೋದಂತ ಸಿ.ಟಿ. ರವಿ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಿಜಾಬ್ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿದೆಯಾ ಕಾಂಗ್ರೆಸ್ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿ.ಟಿ. ರವಿ ಅವರ ಹೊಸ ಬಾಂಬ್ ಇದು. ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಸಿ.ಟಿ. ರವಿ ಕಾಂಗ್ರೆಸ್ ವಿರುದ್ಧ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಸಿ.ಟಿ. ರವಿ ಅವರು ಹಿಜಾಬ್ ಹೋರಾಟದ ಹಿಂದೆ ಕಾಂಗ್ರೆಸ್ ಪಕ್ಷ ಇದೆ ಅನ್ನುವ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಜಾಬ್ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿದೆಯಾ ಕಾಂಗ್ರೆಸ್ ಅನ್ನುವಂತ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಹಿಜಾಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆರೋಪವನ್ನು ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ನ ವಿರುದ್ಧ. ಮುಂಚೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಡಿಪಿಐ ಆಗಿರ್ಬೋದು, ಸಿಎಫ್ಐ ಆಗಿರ್ಬೋದು, ಹಾಗೆ ಬೇರೆ ಬೇರೆ ಸಂಘಟನೆಗಳೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ ಅನ್ನುವಂತ ಆರೋಪಗಳನ್ನು ಮಾಡ್ತಾ ಇದ್ರು ಬಿಜೆಪಿ ನಾಯಕರು, ಇಲ್ಲ ಅಂತಲ್ಲ. ಬಟ್ ಈಗ ಕಾಂಗ್ರೆಸ್ ಪಕ್ಷನೂ ಕೂಡ ಇದರ ಹಿಂದೆ ನಿಂತಿದೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಸಿ.ಟಿ. ರವಿ ಅವರು. ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ ಬೇಕು ಅಷ್ಟೇ, ಮತ್ತೇನು ಬೇಕಾಗಿಲ್ಲ. ಹಿಜಾಬ್ ಗಲಾಟೆಯಲ್ಲಿ ಕಾನೂನು ನೆರವನ್ನ ನೀಡಿದಂತವರು ಕಾಂಗ್ರೆಸ್ನವರು ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಸಿ.ಟಿ. ರವಿ ಅವರು. ಅವರಿಗೆ ಎಲ್ಲಾ ನೆರವನ್ನ ನೀಡಿದಂತವರು ಕಾಂಗ್ರೆಸ್ನವರು. ಅವರಿಗೆ ಸಂವಿಧಾನ ಬೇಕಿಲ್ಲ, ಕೇವಲ ಮತ ಬೇಕು. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಸಿ.ಟಿ. ರವಿ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ಕೆಲವು ಬಿಜೆಪಿ ನಾಯಕರು ಇದೇ ಆರೋಪವನ್ನ ಮಾಡಿದ್ರು. ಯಾಕೆಂದ್ರೆ ಹಿಜಾಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ವಕೀಲರು, ವಿದ್ಯಾರ್ಥಿನಿಯರ ಪರವಾಗಿ ವಕಾಲತ್ತನ್ನ ವಹಿಸಿದ್ರಲ್ಲ, ವಕೀಲರು ಕಾಂಗ್ರೆಸ್ನ ಕಾನೂನು ಘಟಕದ ನಿರ್ವಹಣೆ ಮಾಡ್ತಾ ಇದ್ದಂಥ ವಕೀಲರಾಗಿದ್ದಂಥವ್ರು, ಮುಖ್ಯಸ್ಥರಾಗಿದ್ದಂಥ ವಕೀಲರಾಗಿದ್ದಂಥವ್ರು. ಅದಾದ್ಮೇಲೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಗ ತೀರ್ಪು ಬರಬೇಕು ಅನ್ನುವಂಥ ವಿಚಾರದ ಬಗ್ಗೆ ಕಪಿಲ್ ಸಿಬಲ್ ಅವರು ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿಯನ್ನ ಹಾಕಿದ್ರು. ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಸ್ಟ್ ಪ್ರಾಬಬ್ಲಿ ಸಿ.ಟಿ. ರವಿ ಅವರು ಈ ಒಂದು ಪ್ರಮುಖ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಅವರಿಗೆ ಸಂವಿಧಾನ ಬೇಕಿಲ್ಲ, ಕೇವಲ ಮತ ಬೇಕು ಅಂತ ಸಿ.ಟಿ. ರವಿ ಅವರು ಈ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಎಲ್ಲಾ ರೀತಿಯಾದಂಥ ನೆರವನ್ನ ನೀಡಿದಂಥವರು ಕಾಂಗ್ರೆಸ್ನವರು ಅಂತ. ಈ ಹಿಂದೆನೂ ಕೂಡ ಸಾಕಷ್ಟು ಜನ ಬಿಜೆಪಿ ನಾಯಕರು ಇದೇ ಆರೋಪವನ್ನ ಮಾಡಿದ್ರು. ಈಗ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಸಿ.ಟಿ. ರವಿ ಅವರು ಕೂಡ ಇದೇ ಹೇಳ್ತಾ ಇದ್ದಾರೆ. ಅವ್ರಿಗೆ ಸಂವಿಧಾನ ಬೇಕಾಗಿಲ್ಲ, ಮತ ಬೇಕಾಗಿದೆ ಅಷ್ಟೇ, ಅವ್ರಿಗೆ ಮತ ಇಂಪಾರ್ಟೆಂಟು ಅಂತ ಹೇಳಿದ್ದಾರೆ. ನೀವು ಹಿಜಾಬ್ ಗಲಾಟೆನಲ್ಲಿ ಕಾನೂನು ನೆರವು ಕೊಟ್ಟವ್ರು ಯಾರು ಅಂತ ಅಂದ್ಕೊಂಡಿದ್ದೀರಿ? ಇದೇ ಕಾಂಗ್ರೆಸ್ಸಿಗರು. ಅವ್ರಿಗೆ ಕಾನೂನು ನೆರವು ಕೊಟ್ಟವರು, ಅವ್ರ ಬೆಂಬಲಕ್ಕೆ ನಿಂತವ್ರು ಎಲ್ಲರೂ ಇದೇ ಕಾಂಗ್ರೆಸ್ಸಿಗರು. ಅಲ್ಲ, ಅವರಿಗೆ ಸಂವಿಧಾನದಲ್ಲಿ ವ್ಯಕ್ತ ಆಗಿರುವ ಸಮಾನತೆ ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಕೇವಲ ಮತಕ್ಕಾಗಿ ಮತಾಂಧತೆಯನ್ನು ಪ್ರೋತ್ಸಾಹಿಸುವಂಥ ಕೆಲಸ. ನೀವು ಹಿಜಾಬ್ ಗಲಾಟೆನಲ್ಲಿ ಕಾನೂನು ನೆರವು ಕೊಟ್ಟವ್ರು ಯಾರು ಅಂತ ಅಂದ್ಕೊಂಡಿದ್ದೀರಿ? ಇದೇ ಕಾಂಗ್ರೆಸ್ಸಿಗರು. ಅವ್ರಿಗೆ ಕಾನೂನು ನೆರವು ಕೊಟ್ಟವರು, ಅವ್ರ ಬೆಂಬಲಕ್ಕೆ ನಿಂತವ್ರು ಎಲ್ಲರೂ ಇದೇ ಕಾಂಗ್ರೆಸ್ಸಿಗರು. ಅಲ್ಲ, ಅವರಿಗೆ ಸಂವಿಧಾನದಲ್ಲಿ ವ್ಯಕ್ತ ಆಗಿರುವ ಸಮಾನತೆ ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಕೇವಲ ಮತಕ್ಕಾಗಿ ಮತಾಂಧತೆಯನ್ನು ಪ್ರೋತ್ಸಾಹಿಸುವಂಥ ಕೆಲಸ. ನೀವು ಹಿಜಾಬ್ ಗಲಾಟೆನಲ್ಲಿ ಕಾನೂನು ನೆರವು ಕೊಟ್ಟವ್ರು ಯಾರು ಅಂತ ಅಂದ್ಕೊಂಡಿದ್ದೀರಿ? ಇದೇ ಕಾಂಗ್ರೆಸ್ಸಿಗರು. ಅವ್ರಿಗೆ ಕಾನೂನು ನೆರವು ಕೊಟ್ಟವರು, ಅವ್ರ ಬೆಂಬಲಕ್ಕೆ ನಿಂತವ್ರು ಎಲ್ಲರೂ ಇದೇ ಕಾಂಗ್ರೆಸ್ಸಿಗರು. ಅಲ್ಲ, ಅವರಿಗೆ ಸಂವಿಧಾನದಲ್ಲಿ ವ್ಯಕ್ತ ಆಗಿರುವ ಸಮಾನತೆ
ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಕೇವಲ ಮತಕ್ಕಾಗಿ ಮತಾಂಧತೆಯನ್ನು ಪ್ರೋತ್ಸಾಹಿಸುವಂಥ ಕೆಲಸ. ನೀವು ಸಿಟಿ ರವಿ ಅವರ ಆರೋಪವನ್ನ ಗಮನಿಸ್ತಾ ಇದ್ದೀರಾ. ಅವರಿಗೆ ಕಾಂಗ್ರೆಸ್ನವರಿಗೆ ಸಂವಿಧಾನ ಬೇಕಿಲ್ಲ, ಕೇವಲ ಮತ ಬೇಕು, ಮತಕ್ಕೋಸ್ಕರ ಅವರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಕಾನೂನಿನ ನೆರವನ್ನ ಕೊಟ್ಟಂತವರು ಹಿಜಾಬ್ನ ಹೋರಾಟದ ಸಂದರ್ಭದಲ್ಲಿ ಅದು ಕಾಂಗ್ರೆಸ್ನವರು ಅನ್ನುವಂಥ ಪ್ರಮುಖ ಅಂಶ ಇಲ್ಲಿ ಸಿಟಿ ರವಿ ಅವರು ಅದನ್ನ ಮೆನ್ಷನ್ ಮಾಡ್ತಾ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ ಬೇಕಷ್ಟೇ, ವೋಟ್ ಬ್ಯಾಂಕ್ ಅನ್ನ ಗಟ್ಟಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಹಿಜಾಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆದಕ್ತಾ ಮಾತನಾಡಿದ್ರು. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಸಿಟಿ ರವಿ ಅವರು ಯಾಕೆ ಕಾನೂನಿನ ನೆರವನ್ನ ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ಅದಕ್ಕೂ ಕೂಡ ಒಂದು ರೀಸನ್ ಇದೆ. ಯಾಕಂದ್ರೆ ಇಲ್ಲಿ ಹಿಜಾಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ 6 ಜನ ವಿದ್ಯಾರ್ಥಿನಿಯರಿದ್ರಲ್ಲ, ಕೋರ್ಟ್ ಮೆಟ್ಟಿಲೇರಿದ್ರಲ್ಲ, ಅವರ ಪರವಾಗಿ ಪ್ರಮುಖವಾಗಿ ವಕಾಲತ್ತನ್ನ ವಹಿಸಿ ಅವತ್ತು ವಾದವನ್ನ ಮಾಡಿದಂಥವರು ಕಾಂಗ್ರೆಸ್ನವರು ಅನ್ನುವಂಥದ್ದು. ಆ ಸಂದರ್ಭದಲ್ಲೇ ಅವರು ಕಾನೂನು ಘಟಕದಲ್ಲಿ ಇದ್ದಂಥದ್ದು ಎಲ್ಲದೂ ಕೂಡ ದೊಡ್ಡ ಮಟ್ಟದಲ್ಲೇ ಸಾಮಾಜಿಕ ಜಾಲತಾಣದಲ್ಲೆಲ್ಲ ಹರಿದಾಡಿತ್ತು. ಇನ್ನು ಕಾಂಗ್ರೆಸ್ನ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿರುವಂಥ ಕಪಿಲ್ ಸಿಬಲ್ ಅವರು ಕೂಡ ಅಷ್ಟೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಮೇನ್ ಆಗಿ ಅರ್ಜಿಯನ್ನ ಸಲ್ಲಿಸಿದಂಥವರು ಕಪಿಲ್ ಸಿಬಲ್ ಅವರು. ಆ ಸಂದರ್ಭದಲ್ಲೇ ಬಿಜೆಪಿ ನಾಯಕರೆಲ್ಲರೂ ಕೂಡ ಆಲ್ಮೋಸ್ಟ್ ಆರೋಪ ಮಾಡಿದ್ರು. ಬಟ್ ಆ ವಿಚಾರವನ್ನ ಮತ್ತೊಮ್ಮೆ ಸಿಟಿ ರವಿ ಅವರು ಎತ್ಕೊಂಡಿದ್ದಾರೆ, ಮತ್ತೊಮ್ಮೆ ಮಾತನಾಡ್ತಾ ಇದ್ದಾರೆ. ಹಿಜಾಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳ್ತಾ ಇರುವಂಥ ಹೇಳಿಕೆ ಇದು. ಕಾಂಗ್ರೆಸ್ನವರು ಇದರ ಹಿಂದೆ ಇದ್ದಾರೆ, ಕಾನೂನಿನ ನೆರವನ್ನೆಲ್ಲ ನೀಡಿದ್ರು. ಅವ್ರಿಗೆ ಬೇಕಾಗಿರುವಂಥದ್ದು ಸಂವಿಧಾನ ಅನ್ನೋದಕ್ಕಿಂತ ಮೇಯ್ನ್ ಆಗಿ ಬೇಕಾಗಿರೋದು ಅಂದ್ರೆ ವೋಟ್ ಬ್ಯಾಂಕು, ವೋಟ್ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಇದು. ಹಿಜಾಬ್ ಗಲಾಟೆನಲ್ಲಿ ಕಾನೂನು ನೆರವು ಕೊಟ್ಟವ್ರು ಯಾರು ಅಂತ ಅಂದ್ಕೊಂಡಿದ್ದೀರಿ? ಇದೇ ಕಾಂಗ್ರೆಸ್ಸಿಗರು. ಅವ್ರಿಗೆ ಕಾನೂನು ನೆರವು ಕೊಟ್ಟವರು, ಅವ್ರ ಬೆಂಬಲಕ್ಕೆ ನಿಂತವ್ರು ಎಲ್ಲರೂ ಇದೇ ಕಾಂಗ್ರೆಸ್ಸಿಗರು. ಅಲ್ಲ, ಅವರಿಗೆ ಸಂವಿಧಾನದಲ್ಲಿ ವ್ಯಕ್ತ ಆಗಿರುವ ಸಮಾನತೆ ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಕೇವಲ ಮತಕ್ಕಾಗಿ ಮತಾಂಧತೆಯನ್ನು ಪ್ರೋತ್ಸಾಹಿಸುವಂಥ ಕೆಲಸ. ನೀವು ಹಿಜಾಬ್ ಗಲಾಟೆನಲ್ಲಿ ಕಾನೂನು ನೆರವು ಕೊಟ್ಟವ್ರು ಯಾರು ಅಂತ ಅಂದ್ಕೊಂಡಿದ್ದೀರಿ? ಇದೇ ಕಾಂಗ್ರೆಸ್ಸಿಗರು. ಅವ್ರಿಗೆ ಕಾನೂನು ನೆರವು ಕೊಟ್ಟವರು, ಅವ್ರ ಬೆಂಬಲಕ್ಕೆ ನಿಂತವ್ರು ಎಲ್ಲರೂ ಇದೇ ಕಾಂಗ್ರೆಸ್ಸಿಗರು. ಅಲ್ಲ, ಅವರಿಗೆ ಸಂವಿಧಾನದಲ್ಲಿ ವ್ಯಕ್ತ ಆಗಿರುವ ಸಮಾನತೆ ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಕೇವಲ ಮತಕ್ಕಾಗಿ ಮತಾಂಧತೆಯನ್ನು ಪ್ರೋತ್ಸಾಹಿಸುವಂಥ ಕೆಲಸ. ನೀವು ಮತಕ್ಕೋಸ್ಕರ ಮತಾಂಧತೆ ಅನ್ನುವಂಥ ಗಂಭೀರ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಸಿಟಿ ರವಿ ಅವರು. ಈ ಆರೋಪಗಳನ್ನ ಈ ಹಿಂದೆನೂ ಕೂಡ ಸಾಕಷ್ಟು ಜನ ಬಿಜೆಪಿ ನಾಯಕರು ಮಾತಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಸಿಟಿ ರವಿ ಅವರು ಮಾತನಾಡಿದ್ರು, ಮತ್ತೊಮ್ಮೆ ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇನ್ನು ಅವರು ಡೈರೆಕ್ಟ್ ಆಗಿ ಸಪೋರ್ಟ್ ಕೊಟ್ಟಿದ್ದಂಥ ವಿಚಾರದ ಬಗ್ಗೆ ಈಗ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು, ಅದನ್ನು ಪ್ರಶ್ನೆ ಮಾಡಿದ್ರು. ಅದು ಕೂಡ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗೋಗ್ಬಿಟ್ಟಿತ್ತು. ಬೆಂಗಳೂರು ಏರ್ಪೋರ್ಟ್ ವ್ಯವಸ್ಥೆ ಬಗ್ಗೆ ಅಪಸ್ವರವನ್ನ ಎತ್ತಲಾಗ್ತಾ ಇದೆ. ತಪಾಸಣೆ ಹೆಸರಲ್ಲಿ ಪ್ರಯಾಣಿಕರಿಗೆ ತೊಂದರೆಯನ್ನ ನೀಡಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇದೆ. ವಲಸಿಗರ ತಪಾಸಣೆ ವೇಳೆ ಎಡವಟ್ಟಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ತಪಾಸಣೆ ಹೆಸರಲ್ಲಿ ಪ್ರಯಾಣಿಕರಿಗೆ ತೊಂದರೆಯನ್ನ ನೀಡಲಾಗ್ತಾ ಇದೆಯಾ, ವಲಸಿಗರ ತಪಾಸಣೆ ವೇಳೆ ಎಡವಟ್ಟೇನಾದ್ರೂ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಯಾಕೆ ಈ ರೀತಿಯಾಗಿ ಪ್ರಶ್ನೆಗಳು ಬರ್ತಾ ಇದೆ? ಹಾಗಾದ್ರೆ ಒಬ್ರು ಇದೇ ವಿಚಾರದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಭಾರಿ ಚರ್ಚೆಗೆ ಗ್ರಾಸ ಆಗಿರೋದು ಅದು ಕಿರಣ್ ಮಜುಮ್ದಾರ್ ಶಾ ಅವರು ಟ್ವೀಟ್ ಅನ್ನ ಮಾಡುವ ಮುಖಾಂತರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಲಸೆ ವಿಭಾಗದ ತಪಾಸಣೆ ಬಗ್ಗೆ ಪರೋಕ್ಷ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಭಾರಿ ಚರ್ಚೆಗೆ ಕಾರಣವಾಗಿದೆ. ಬಯೋಕಾನ್ ಮುಖ್ಯಸ್ಥೆಯ ಈ ಒಂದು ಟ್ವೀಟ್. ಏರ್ಪೋರ್ಟ್ನಲ್ಲಿ ವಲಸೆ ವಿಭಾಗದ ಪ್ರಕ್ರಿಯೆ ಇರುತ್ತಲ್ಲ, ದುಸ್ವಪ್ನದಂತೆ ಕಾಣ್ತಾ ಇದೆ. ದಕ್ಷತೆಗೆ ಹೆಸರಾದಂಥ ಏರ್ಪೋರ್ಟ್ ಬೆಂಗಳೂರಿಗೆ ಧಕ್ಕೆ ತರುವಂತಿದೆ. ಏರ್ಪೋರ್ಟ್ನಲ್ಲಿ ತಪಾಸಣೆ ವ್ಯವಸ್ಥೆ ಬಗ್ಗೆ ಪರೋಕ್ಷವಾಗಿ ಬೇಸರವನ್ನ ಹೊರಹಾಕಿದಂತಿದೆ. ಕಿರಣ್ ಮಜುಮ್ದಾರ್ ಶಾ ಅವರ ಒಂದು ಟ್ವೀಟ್. ವಲಸೆ ವಿಭಾಗದ ಪರಿಶೀಲನೆ ಪ್ರಕ್ರಿಯೆ ಸುಧಾರಿಸಬೇಕಾಗಿದೆ. ವಲಸೆ ವಿಭಾಗದ ಪರಿಶೀಲನೆ ಪ್ರಕ್ರಿಯೆ ಸುಧಾರಿಸಬೇಕಾಗಿದೆ. ಡಿಜಿಟಲೀಕರಣಗೊಂಡು ಇನ್ನಷ್ಟು ಸ್ಮಾರ್ಟ್ ಆಗಬೇಕು, ಇನ್ನಷ್ಟು ಡಿಜಿಟಲೈಸ್ ಆಗಬೇಕಾಗಿದೆ, ಇನ್ನಷ್ಟು ಸ್ಮಾರ್ಟ್ ಆಗಬೇಕಾಗಿದೆ ಅಂತಲೂ ಕೂಡ ಹೇಳಿದ್ದಾರೆ.
ಚಹರೆ ಗುರುತಿಸುವಂತ ತಂತ್ರಜ್ಞಾನವನ್ನ ಬಳಸಬೇಕಾಗಿದೆ ಅಂತಲೂ ಕೂಡ ಅವರು ಮನವಿ ಮಾಡಿಕೊಂಡಿದ್ದಾರೆ. ಆಗಮನ ನಿರ್ಗಮನ ದ್ವಾರದಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆ ಬೇಕು. ಆಗಮನ ಮತ್ತು ನಿರ್ಗಮನ ದ್ವಾರದಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ತರಬೇಕಾಗಿದೆ. ಈ ಎಲ್ಲ ವ್ಯವಸ್ಥೆ ಇನ್ನಷ್ಟು ದಕ್ಷವಾಗಿರಬೇಕು ಅಂತ ಟ್ವೀಟ್ ಅನ್ನ ಮಾಡಿದ್ದಾರೆ. ಈ ಟ್ವೀಟ್ ಬೆನ್ನಲ್ಲೇ ಏರ್ಪೋರ್ಟ್ನ MD CEO ಕೂಡ ಟ್ವೀಟ್ ಅನ್ನ ಮಾಡಿರುವಂಥದ್ದು. ಕಿರಣ್ ಮಜುಮ್ದಾರ್ ಶಾ ಅವರು ಟ್ವೀಟ್ ಅನ್ನ ಮಾಡ್ತಿದ್ದ ಹಾಗೆ ಅದಕ್ಕೆ ಏರ್ಪೋರ್ಟ್ನ MD ಮತ್ತೆ CEO ಕೂಡ ಟ್ವೀಟ್ ಅನ್ನ ಮಾಡಿದ್ದಾರೆ. ಟ್ವೀಟ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ MD ಆಗಿರುವಂತ ಹಾಗೂ CEO ಹರಿ ಮುರಾರಿ ಟ್ವೀಟ್ ಅನ್ನ ಮಾಡಿದ್ದಾರೆ. ನಿಮ್ಮ ಸಲಹೆಯನ್ನ ಪರಿಗಣಿಸ್ತೇವೆ ನಾವು ಅಂತ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ನವರು ಟ್ವೀಟ್ ಅನ್ನ ಮಾಡಿರುವಂಥದ್ದು. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನವರು ಟ್ವೀಟ್ ಅನ್ನ ಮಾಡಿ ನಾವು ನಿಮ್ಮ ಸಲಹೆಯನ್ನ ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ವಲಸೆ ವಿಭಾಗದ ತಪಾಸಣೆ ಅಧಿಕಾರಿಗಳಿಗೆ ಈ ವಿಚಾರವನ್ನ ತಿಳಿಸ್ತೀವಿ. ವಲಸೆ ವಿಭಾಗದ ತಪಾಸಣೆ ಅಧಿಕಾರಿಗಳಿಗೆ ಈ ವಿಚಾರವನ್ನ ತಿಳಿಸಿ ಎಲ್ಲವನ್ನೂ ಕೂಡ ಸರಿಪಡಿಸಿಕೊಳ್ತೇವೆ ಅಂತ ಹೇಳಿದ್ರು ಹರಿ ಮುರಾರಿ ಅವರು. MD CEO ಟ್ವೀಟ್ನಲ್ಲೇ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕಿರಣ್ ಮಜುಮ್ದಾರ್ ಶಾ ಅವರ ಅಸಮಾಧಾನಕ್ಕೆ ಅವರು ಅಲ್ಲೇ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂಥದ್ದು. ಮತ್ತೊಮ್ಮೆ ರೀಟ್ವೀಟ್ ಮಾಡುವ ಮುಖಾಂತರ ಅದಕ್ಕೆ ಉತ್ತರವನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಕಿರಣ್ ಮಜುಮ್ದಾರ್ ಶಾ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ತಪಾಸಣೆ ವ್ಯವಸ್ಥೆ ಬಗ್ಗೆ ಪರೋಕ್ಷವಾಗಿ ಬೇಸರ ಇದ್ದಂತೆ ಕಾಣಿಸ್ತಾ ಇತ್ತದು. ಕಿರಣ್ ಮಜುಮ್ದಾರ್ ಟ್ವೀಟ್ ಬೆನ್ನಲ್ಲೇ ಸಾಕಷ್ಟು ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ. ಚಂದ್ರಲೇಖ ರಾಮಲಿಂಗಂ ಎಂಬುವರಿಂದಲೂ ಕೂಡ ಟ್ವೀಟ್ ಅನ್ನ ಮಾಡಲಾಗಿದೆ. ನನಗೂ ವಲಸೆ ವಿಭಾಗದ ತಪಾಸಣೆ ವೇಳೆ ಮುಜುಗರ ಆಗಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚಂದ್ರಲೇಖ ರಾಮಲಿಂಗಂ ಎಂಬುವರಿಂದಲೂ ಕೂಡ ಟ್ವೀಟ್ ಅನ್ನ ಮಾಡಲಾಗಿದೆ. ನನಗೂ ಕೂಡ ಅಷ್ಟೇ ವಲಸೆ ವಿಭಾಗದ ತಪಾಸಣೆ ವೇಳೆ ಮುಜುಗರ ಆಗಿದೆ. ತಪಾಸಣೆ ವೇಳೆ ಅಧಿಕಾರಿಯೊಬ್ಬರು ಅಸಹಜವಾಗಿ ವರ್ತಿಸಿದ್ರು. ತಪಾಸಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಒಬ್ರು ಅಧಿಕಾರಿ ತಪಾಸಣೆ ಮಾಡ್ತಾರಲ್ಲ, ಆ ಅಧಿಕಾರಿ ಅಸಹಜವಾಗಿ ವರ್ತಿಸಿದ್ರು, ಸರಿಯಾಗಿ ಬಿಹೇವ್ ಮಾಡಲಿಲ್ಲ ಅವರು. ನಾನು ಲಂಡನ್ ತಲುಪಿದ ಮೊಬೈಲ್ಗೆ ಖಾಸಗಿಯಾಗಿ ಮೆಸೇಜ್ ಅನ್ನ ಕೂಡ ಮಾಡಿದ್ರಂತೆ. ಖಾಸಗಿಯಾಗಿ ಮೆಸೇಜ್ ಅನ್ನ ಮಾಡಿದ್ದಾರೆ. ನನ್ನ ಡೇಟಾ ಖಾಸಗಿತನದ ಕತೆ ಏನಾಯ್ತು ಅಂತ ಚಂದ್ರಲೇಖ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಂದ್ರೆ ಖಾಸಗಿಯಾಗಿ ಕೂಡ ಮೆಸೇಜ್ ಮಾಡ್ತಾರೆ ಅಂದ್ರೆ ಎಲ್ಲಿಗೆ ಹೋಗಿ ಬಂದು ನಿಂತಿದೆ? ಹಾಗಾದ್ರೆ ನಾವು ಅಂದ್ರೆ ಅಲ್ಲಿ ಖಾಸಗಿತನದ ಕತೆ ಅಂತ ಎಲ್ಲಿಗೆ ಹೋಗ್ಬೇಕು? ಅದನ್ನ ಡೇಟಾವನ್ನ ಈ ರೀತಿಯಾಗಿ ಮಿಸ್ಯೂಸ್ ಮಾಡೋದಾದ್ರೆ, ನಮ್ಮ ಪ್ರೈವೇಟ್ ಡೇಟಾಗಳನ್ನ ಕೊಟ್ಟಿರ್ತೀವಿ, ಅದನ್ನ ಈ ರೀತಿಯಾಗಿ ಮಿಸ್ಯೂಸ್ ಮಾಡಿದ್ದಾರೆ ಅಂತಲೂ ಕೂಡ ಚಂದ್ರಲೇಖ ಪ್ರಶ್ನೆಯನ್ನ ಮಾಡಿರುವಂಥದ್ದು. ಈ ಬೆನ್ನಲ್ಲೇ ನಿಮಗಿಲ್ಲಿ ಗಣ್ಯಾತಿ ಗಣ್ಯರಂತೆ ಉಪಚಾರ ಸಿಗದಿದ್ದಾಗ ಈ ರೀತಿ ಹೊಟ್ಟೆ ಉರಿಯುವಂಥದ್ದು ಸಹಜ. ಇಲ್ಲೇನೋ ಬೇರೆಯ ವಾಸನೆ ಇದೆ ಅಂತ ಬಿಂದು ಆದರ್ಶ ಎನ್ನುವಂಥವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಿಮ್ಗಿಲ್ಲಿ ತಪಾಸಣೆಯ ಸಂದರ್ಭದಲ್ಲಿ ಹೊಟ್ಟೆ ಉರಿಯೋದು ಸಹಜ. ಏಕೆಂದ್ರೆ ಗಣ್ಯಾತಿ ಗಣ್ಯರಂತೆ ಉಪಚಾರ ಸಿಗದಿದ್ದಂಥ ಸಂದರ್ಭದಲ್ಲಿ ಈ ರೀತಿ ಹೊಟ್ಟೆ ಉರಿಯುವಂಥದ್ದು ಸಹಜ. ನಿಮಗೆ ಇಲ್ಲೇನೋ ಬೇರೆನೇ ವಾಸನೆ ಇದೆ ಅಂತ ಬಿಂದು ಆದರ್ಶ ಅನ್ನುವಂಥವ್ರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹೀಗೆ ಸಾಕಷ್ಟು ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ. ಇಲ್ಲಿ ಒಂದು ಟ್ವೀಟ್ ಅನ್ನ ಮಾಡಿದ ನಂತರ ಕಿರಣ್ ಮಜುಮ್ದಾರ್ ಶಾ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದ ಹಾಗೆ KIAL ನ MD ಟ್ವೀಟ್ ಅನ್ನ ಮಾಡಿ ಸ್ಪಷ್ಟನೆಯನ್ನ ಕೊಡ್ತಾರೆ. ನಿಮ್ಮನ್ನ ಒಂದು ಪರಿಗಣಿಸ್ತೀವಿ, ನಿಮ್ಮ ಸಲಹೆಯನ್ನ ಪರಿಗಣಿಸ್ತೀವಿ ನಾವು ಅಂತ. ಅದಾದ್ಮೇಲೆ ಸಾಕಷ್ಟು ಟ್ವೀಟ್ಗಳು ಅಲ್ಲಿ ಬರ್ತಾನೆ ಹೋಗ್ತಿದೆ. ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ಗೆ ಬಿಜೆಪಿ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ. ಬಿಜೆಪಿಯ ವಕ್ತಾರ ಗಿರಿಧರ್ ಉಪಾಧ್ಯಾಯ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಏರ್ಪೋರ್ಟ್ನಲ್ಲಿ ಹೊಸ ಟೆಕ್ನಾಲಜಿ ಇದೆ, ಏರ್ಪೋರ್ಟ್ನಲ್ಲಿ ಹೊಸ ಟೆಕ್ನಾಲಜಿ ಇದೆ ಅಂತ ಬಿಜೆಪಿ ವಕ್ತಾರ ಗಿರಿಧರ್ ಉಪಾಧ್ಯಾಯ ಅವರು ರಿಯಾಕ್ಷನ್ ಕೊಟ್ಟಿರುವಂಥದ್ದು. ಆದರೆ ಬೆಂಗಳೂರು ಮಾನ ಯಾಕೆ ಹರಾಜಾಗ್ತಾ ಇದೆ ಅಂತಲೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ಎಲ್ಲ ರೀತಿಯಾದಂಥ ವ್ಯವಸ್ಥೆ ಇದೆ ಕಣ್ರಿ, ಆದರೂ ಕೂಡ ಯಾಕ್ರೆ ಬೆಂಗಳೂರು ಮಾನ ಹರಾಜಾಗ್ತಾ ಇದೆ? ನೀವು ರಾಜಕೀಯ ಸ್ಟೇಟ್ಮೆಂಟ್ ಕೊಟ್ಟಂತಿದೆ ಅಂತ ಕಿರಣ್ ಮಜುಮ್ದಾರ್ ಶಾಗೆ ಗಿರಿಧರ್ ಉಪಾಧ್ಯಾಯ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ವಿಶ್ವದಲ್ಲಿ ದೊಡ್ಡ ದೊಡ್ಡ ಏರ್ಪೋರ್ಟ್ಗಳಲ್ಲೇ ವಲಸಿಗರ ತಪಾಸಣೆಗೆ ಗಂಟೆಗಟ್ಟಲೆ ಕಾಯಬೇಕಾಗತ್ತೆ. ಅದೇ ರೀತಿ ಬೆಂಗಳೂರಲ್ಲೇ ಆಗ್ತಾ ಇದೆ, ಅದೇ ರೀತಿ ಬೆಂಗಳೂರಲ್ಲೂ ಕೂಡ ಮಾಡ್ತಾ ಇದ್ದೀವಿ ಅನ್ನುವ ಅರ್ಥದಲ್ಲಿ
ಗಿರಿಧರ್ ಉಪಾಧ್ಯಾಯ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಅವ್ರು ಏನೋ ಅಂದ್ರೆ ಇರುವಂತ ಅಸಮಾಧಾನವನ್ನ ವ್ಯಕ್ತಪಡಿಸ್ತಿದ್ದ ಹಾಗೆ ಅದಕ್ಕೆ ಗಿರಿಧರ್ ಉಪಾಧ್ಯಾಯ ಅವರು ಬಿಜೆಪಿ ವಕ್ತಾರರು ಅವರು ಕೂಡ ಟ್ವೀಟ್ ಅನ್ನ ಮಾಡಿ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂಥದ್ದು. ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀವಿ, ಎಲ್ಲ ರೀತಿಯಾದಂಥ ವ್ಯವಸ್ಥೆ ಇದೆ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ. ಆದರೂ ಕೂಡ ಇದನ್ನ ಪ್ರಶ್ನೆ ಮಾಡಲಾಗ್ತಾ ಇದೆ. ಬೇರೆ ಬೇರೆ ದೊಡ್ಡ ದೊಡ್ಡ ಏರ್ಪೋರ್ಟ್ಗಳಲ್ಲಿ, ವಿಶ್ವದಲ್ಲಿ ಇರುವಂಥ ದೊಡ್ಡ ದೊಡ್ಡ ಏರ್ಪೋರ್ಟ್ಗಳಲ್ಲಿ ವಲಸಿಗರ ತಪಾಸಣೆಗೆ ಗಂಟೆಗಟ್ಟಲೆ ಕಾಯ್ಬೇಕಾಗುತ್ತೆ. ಅದೇ ರೀತಿನೇ ಬೆಂಗಳೂರಲ್ಲೂ ಕೂಡ ಆಗ್ತಿದೆ ಅಷ್ಟೇ ಅನ್ನುವಂಥ ಅರ್ಥದಲ್ಲಿ ಗಿರಿಧರ್ ಉಪಾಧ್ಯಾಯ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಗಂಟೆಗಟ್ಟಲೆ ಕಾಯ್ಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿರಣ್ ಮಜುಮ್ದಾರ್ ಶಾ ಅವರು ಪರೋಕ್ಷವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂಥದ್ದು, ಅಥವಾ ಇಲ್ಲಿ ಬಿಹೇವಿಯರ್ ಸರಿ ಇಲ್ಲ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂಥದ್ದ ಅನ್ನುವಂಥದ್ದನ್ನು ಕೂಡ ಕಾದು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಕಿರಣ್ ಮಜುಮ್ದಾರ್ ಶಾ ಅವರು ಹೇಳ್ತಾ ಇರುವಂಥದ್ದು ಇನ್ನೂ ಟೆಕ್ನಾಲಜಿಯನ್ನ ಇಂಪ್ರೂವ್ ಮಾಡ್ಕೊಳ್ಬೇಕಾಗಿದೆ, ಸಾಕಷ್ಟು ಟೆಕ್ನಾಲಜಿ ಎಲ್ಲ ಬಂದಿದೆ, ಅದನ್ನ ಅಳವಡಿಸ್ಕೊಳ್ಬೇಕಾಗಿದೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಅಂತ ಹೇಳ್ತಿದ್ದ ಹಾಗೆ KIALನ MD CEO ರೀಟ್ವೀಟ್ ಅನ್ನ ಕೂಡ ಮಾಡಿ ಹೇಳ್ತಾರೆ, ನಿಮ್ಮ ಸಲಹೆಯನ್ನ ನಾವು ಸ್ವೀಕರಿಸ್ತೀವಿ, ನಮ್ಮ ಸಿಬ್ಬಂದಿಗೆ ನಾವು ಹೇಳ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ತಂತ್ರಜ್ಞಾನದ ಬಗ್ಗೆ ಹೇಳಿದ್ದಾರೆ ಕಿರಣ್ ಮಜುಮ್ದಾರ್ ಶಾ ಅವರು. ಅದು ತಪ್ಪು ಅಂತ ಅಲ್ಲ, ಬಟ್ ಅದನ್ನೇ ತಪ್ಪು ಅನ್ನುವ ರೀತಿಯಲ್ಲಿ ಗಿರಿಧರ್ ಉಪಾಧ್ಯಾಯ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ. PSI ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿ ಅಷ್ಟೇ ಅಲ್ಲ, ಬೆಂಗಳೂರಲ್ಲೂ ಕೂಡ ಗೋಲ್ಮಾಲ್ ಆಗಿದೆ, ಅಂದ್ರೆ ಅಕ್ರಮ ಆಗಿದೆ. ಬೆಂಗಳೂರಲ್ಲಿ 12 ಮಂದಿ ಅಭ್ಯರ್ಥಿಗಳನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಬರೀ ಕಲಬುರಗಿಗೆ ಮಾತ್ರ ಸೀಮಿತವಾಗಿದ್ದಂತ ಒಂದು ತನಿಖೆ, CID ಅಧಿಕಾರಿಗಳು ಅಲ್ಲಿ ಮಾತ್ರ ತನಿಖೆ ಮಾಡ್ತಾ ಇದ್ರು, ಅಲ್ಲಿ ಅಕ್ರಮ ಆಗಿದೆ ಅಂತ ಕಂಪ್ಲೇಂಟ್ ಆಗ್ತಿದ್ದ ಹಾಗೆ ಬರೀ ಅಲ್ಲಿ ಮಾತ್ರ ಅಲ್ಲ, ಬೆಂಗಳೂರಲ್ಲೂ ಕೂಡ ಆಗಿದೆ. ಬೆಂಗಳೂರಲ್ಲಿ ಟೋಟಲ್ ಆಗಿ 7 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದಿತ್ತು. ಅದರಲ್ಲಿ ಸುಮಾರು 3 ಪರೀಕ್ಷಾ ಕೇಂದ್ರಗಳಲ್ಲಿ ಅಕ್ರಮ ನಡೆದಿದೆ ಅನ್ನುವಂತ ಅನುಮಾನ ವ್ಯಕ್ತವಾಗಿದೆ. ನಿನ್ನೆ ಕೋರ್ಟ್ಗೆ ಹಾಜರುಪಡಿಸಿ 10 ದಿನ ಕಸ್ಟಡಿಗೆ ಪಡೆದಿದ್ದಾರೆ ಪೊಲೀಸರು. ಹೈಗ್ರೌಂಡ್ಸ್ ಪೊಲೀಸರಿಂದ ಅಜ್ಞಾತ ಸ್ಥಳದಲ್ಲಿ 12 ಮಂದಿಯನ್ನ ವಿಚಾರಣೆ ಮಾಡಲಾಗಿದೆ. ಹೈಗ್ರೌಂಡ್ಸ್ ಠಾಣೆಯಿಂದ ಇಂದು ಈ ಪ್ರಕರಣ ಅವರು ತನಿಖೆ ಮಾಡ್ತಾ ಇದಾರಲ್ಲ, CID ಟೋಟಲ್ ಆಗಿ ಈ ಒಂದು PSI ನೇಮಕಾತಿ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ತಾ ಇದೆಯಲ್ಲ, ಸೊ ಹೀಗಾಗಿ CIDಗೆನೆ ಕೇಸನ್ನ ವರ್ಗಾವಣೆ ಮಾಡುವಂತ ಸಾಧ್ಯತೆ ಇದೆ. CID ಅವರೇ ದೂರು ಕೊಟ್ಟಿದ್ರು ಈ ವಿಚಾರದ ಬಗ್ಗೆ, ತನಿಖೆ ಮಾಡಿ ಕೆಲವರ ಬಗ್ಗೆ ಅನುಮಾನ ಇರೋದ್ರ ಬಗ್ಗೆ. ಕಿಂಗ್ ಪಿನ್ ದಿವ್ಯಾ ಹಾಗರಿಗೆಗೆ CID ಸಖತ್ ಡ್ರಿಲ್ ಮಾಡ್ತಾ ಇದೆ. ಇಂಚಿಂಚು ಮಾಹಿತಿಯನ್ನ ಪಡಿತಾ ಇದ್ದಾರೆ CID ಟೀಮ್ನವರು. ಪರೀಕ್ಷಾ ಅಕ್ರಮದ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಈ ಕಿಂಗ್ ಪಿನ್ ದಿವ್ಯಾ ಹಾಗರಿಗೆಗೆ CID ಸಖತ್ತಾಗಿ ಡ್ರಿಲ್ ಮಾಡ್ತಾ ಇದೆ. ಸಾಕಷ್ಟು ವಿಚಾರಣೆಗೆ ಒಳಪಡಿಸಲಾಗ್ತಾ ಇರುವಂಥದ್ದು. ಇನ್ನು ಯಾರ್ಯಾರಿದ್ದಾರೆ ಏನು ಎತ್ತ ಅಂತ. ದಿವ್ಯಾ ಹಾಗರಿಗೆಗೆ ದಾರಿ ತಪ್ಪಿಸಿದ್ರ ಶಾಲಾ HM ಅನ್ನುವಂತ ಮಾಹಿತಿ ಇದೆ. ಹೆಡ್ ಮಾಸ್ಟ್ರು ಕಾಶಿನಾಥ್ ಮಾತು ಕೇಳಿ ಕೆಟ್ರ ದಿವ್ಯಾ ಹಾಗರಿಗೆ ಬುದ್ಧಿ ಇದ್ದಿದ್ರೆ ಕೆಡ್ತಾ ಇರಲಿಲ್ಲ, ಬಟ್ ದುಡ್ಡು ಹೊಡಿಲೇಬೇಕು ಅನ್ನುವಂಥ ಮನಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಯಾರು ದುಡ್ಡಿನ ವಿಚಾರಕ್ಕೆ ಏನು ಹೇಳ್ತಾರೆ ಅದಕ್ಕೆ ಜೈ ಅಂತಾರೆ. ಅದೇ ಆಗಿರೋದಿಲ್ಲವೇ. OMR ಶೀಟ್ ತಿದ್ದುವ ಬಗ್ಗೆ ದಿವ್ಯಾಗೆ ಕಾಶಿನಾಥ್ ಮಾಹಿತಿ ಕೊಟ್ಟಿದ್ದಂತೆ. ಅಕ್ರಮಕ್ಕೆ ಪ್ಲಾನ್ ಮಾಡಿದ್ದು ಎಂಜಿನಿಯರ್ ಮಂಜುನಾಥ್. ಕಾಶಿನಾಥ್ ಮೂಲಕ ಎಂಜಿನಿಯರ್ ಮಂಜುನಾಥ್ ಪರಿಚಯ ಆಗಿದೆ. ದಿವ್ಯಾ ಹಾಗರಿಗೆ ಭೇಟಿಯನ್ನ ಮಾಡಿದ್ದಂತ ಇಂಜಿನಿಯರ್ ಮಂಜುನಾಥ ಪರೀಕ್ಷಾ ಕೇಂದ್ರಗಳಲ್ಲಿ ಅಭ್ಯರ್ಥಿಗಳನ್ನ ಫಿಕ್ಸ್ ಮಾಡುವ ಬಗ್ಗೆ ಚರ್ಚೆ ಬೇರೆ ಮಾಡಿದ್ದಾರೆ. ಕಾಶಿನಾಥ್ ಕೂಡ ದೊಡ್ಡ ಮೊತ್ತ ಹಣವನ್ನ ಪಡೆದ ಬಗ್ಗೆ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ. ನಿಮ್ಮ ನ್ಯೂಸ್ 18 ಕನ್ನಡಕ್ಕೆ 8 ಎನ್ಬಾ ಪ್ರಶಸ್ತಿಯ ಗರಿಮೆ ದೊರೆತಿದೆ. 4 ಚಿನ್ನ, 2 ಬೆಳ್ಳಿ, 2 ಕಂಚಿನ ಪದಕ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ. ಬೆಂಗಳೂರಿನ ರಸ್ತೆ ಗುಂಡಿ ಅಭಿಯಾನಕ್ಕೆ ಚಿನ್ನ, ಬೆಸ್ಟ್ ವೆಬ್ಸೈಟ್ಗೂ ಕೂಡ ಚಿನ್ನ ದೊರೆತಿದೆ. ಅತ್ಯುತ್ತಮ ಸಾಮಾಜಿಕ ವರದಿ ಹಾಗೂ ಲೇಟ್ ಪ್ರೈಮ್ ಟೈಮ್ ಶೋ ಕ್ರೈಮ್ ಡೈರಿಗೂ ಕೂಡ ಚಿನ್ನ ಸಿಕ್ಕಿದೆ. ಇನ್ನು ಅತ್ಯುತ್ತಮ ನ್ಯೂಸ್ ಕವರೇಜ್ಗೆ ಬೆಳ್ಳಿ, ನ್ಯೂಸ್ 18 ಕನ್ನಡ ಬೆಸ್ಟ್ ಆಂಕರ್ಗೆ ಬೆಳ್ಳಿ ಪ್ರಶಸ್ತಿ ಸಿಕ್ಕಿದೆ. ಅರ್ಲಿ ಪ್ರೈಮ್ ಟೈಮ್ ಶೋ ಇನ್ಸೈಡ್ ಸ್ಟೋರಿಗೆ ಕಂಚಿನ ಪ್ರಶಸ್ತಿ ಹಾಗೂ ಬೆಸ್ಟ್ ಪ್ರೈಮ್ ಟೈಮ್ ಶೋ ಅಗ್ರ ರಾಷ್ಟ್ರೀಯ ವಾರ್ತೆಗೆ ಕಂಚಿನ ಪ್ರಶಸ್ತಿಯ ಗರಿಮೆ ಸಿಕ್ಕಿದೆ. Silver goes to News 18 Kannada for Impact Story, Chamarajnagar Hospital. News 18 Kannada, give it up for them guys.
Why so silent, everybody? News 18 Kannada is on stage. Let's give it up for them. Come on, we have a few more to go. Bronze award winners, please collect your awards at the booth. And we will now move down to the silver. Silver goes to News 18 Kannada for Impact Story, Chamarajnagar Hospital. News 18 Kannada, give it up for them, guys. ಒಂದಲ್ಲ ಎರಡಲ್ಲ 8 ರಾಷ್ಟ್ರ ಪ್ರಶಸ್ತಿ. ನ್ಯೂಸ್ 18 ಕನ್ನಡಕ್ಕೆ ಎನ್ಬಾ ಗರಿ. ಅತ್ಯುತ್ತಮ ಅಭಿಯಾನ ಚಿನ್ನ, ಅತ್ಯುತ್ತಮ ಲೇಟ್ ಪ್ರೈಮ್ ಟೈಮ್ ಶೋ ಚಿನ್ನ, ಬೆಸ್ಟ್ ವೆಬ್ಸೈಟ್ ಚಿನ್ನ, ಅತ್ಯುತ್ತಮ ಸಾಮಾಜಿಕ ವರದಿ ಚಿನ್ನ, ಅತ್ಯುತ್ತಮ ನ್ಯೂಸ್ ಕವರೇಜ್ ಬೆಳ್ಳಿ, ಬೆಸ್ಟ್ ಆಂಕರ್ ಬೆಳ್ಳಿ, ಅತ್ಯುತ್ತಮ ಅರ್ಲಿ ಪ್ರೈಮ್ ಟೈಮ್ ಶೋ ಕಂಚು, ಅತ್ಯುತ್ತಮ ಪ್ರೈಮ್ ಟೈಮ್ ಶೋ ಕಂಚು. ದೃಶ್ಯ ಮಾಧ್ಯಮ ಲೋಕದ ಮಿಂಚು ಗುಡುಗು. ಜನಪರ ಸುದ್ದಿ, ನಿಷ್ಪಕ್ಷಪಾತ ನಿಲುವು. ಪಕ್ಕಾ ಸುದ್ದಿ ಅಂದ್ರೆ ನ್ಯೂಸ್ 18 ಕನ್ನಡ. ಧನ್ಯವಾದ ಕರ್ನಾಟಕ. PSI ಹಗರಣದ ಆರೋಪಿ ದಿವ್ಯಾ ಕಾಂಗ್ರೆಸ್ ಲಿಂಕ್ ಇದೆಯಾ ಅನ್ನುವಂತ ಪ್ರಶ್ನೆ ಇದೆ. ಲಿಂಕ್ ಇದ್ದೇ ಇದೆ. ಏಕೆಂದ್ರೆ ಆಡಿ ಪಾಟೀಲ ಮತ್ತೆ ಮಹಂತೇಶ್ ಪಾಟೀಲ ಆತನೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದ. ಆ ಕ್ರಮದಲ್ಲಿ ಎಲ್ಲಾ ಪಕ್ಷದವರು ಒಂದೇ ಇಲ್ಲಿ, ಅದೆಲ್ಲದೂ ಕೂಡ ಗೊತ್ತಾಗ್ತಾ ಇದೆ. ಸ್ಪೆಷಲಿ ಈ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ CID ತನಿಖೆಯಲ್ಲಿ ಕಾಂಗ್ರೆಸ್ ಲಿಂಕ್ ಬಹಿರಂಗ ಆಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಇದೆ. ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದಿವ್ಯಾಗೆ ಆಶ್ರಯ ನೀಡಿದ್ದಂತ ಮಹಾರಾಷ್ಟ್ರದ ಕಾಂಗ್ರೆಸ್ನ ನಾಯಕ ಸುರೇಶ. PSI ಹಗರಣದ ಆರೋಪಿ ದಿವ್ಯಾಗೆ ಕಾಂಗ್ರೆಸ್ನ ಲಿಂಕ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾದಂತ ಪ್ರಕರಣದಲ್ಲಿ ಎಲ್ಲ ಭ್ರಷ್ಟಾಚಾರಿಗಳೆಲ್ಲ ಒಂದೇ ಆಗಿರ್ತಾರೆ. ಈಗ ಆಲ್ರೆಡಿ ನೋಡಿದ್ವಿ, PSI ನೇಮಕಾತಿ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಅಫ್ಜಲ್ಪುರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹಂತೇಶ್ ಪಾಟೀಲ ಆತ ಕೂಡ ಅರೆಸ್ಟ್ ಆಗಿದ್ದ, ಆತನ ಸಹೋದರ ಕೂಡ ಅರೆಸ್ಟ್ ಆಗಿದ್ದ. ಈಗ ಮತ್ತೊಬ್ಬ ನಾಯಕನ ಕಾಂಗ್ರೆಸ್ ನಾಯಕನ ಲಿಂಕ್ ಇರುವಂತದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ತನಿಖೆಯ ಸಂದರ್ಭದಲ್ಲಿ, ವಿಚಾರಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಲಿಂಕಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಹಾಗಾದ್ರೆ ಯಾರು ಆ ಕಾಂಗ್ರೆಸ್ ನಾಯಕ ಅನ್ನುವಂತ ಪ್ರಶ್ನೆ ಸಹಜವಾಗಿ ನಿಮಗೂ ಕೂಡ ಕಾಡ್ತಿರ್ಬೋದು. ಆ ಕಾಂಗ್ರೆಸ್ನ ನಾಯಕ ಯಾರು ಅನ್ನುವಂಥದ್ರ ಬಗ್ಗೆನೂ ಕೂಡ ನಿಮಗೆ ಹೇಳ್ತೀವಿ. ಕಾಂಗ್ರೆಸ್ನ ಲಿಂಕಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ನ ಲಿಂಕಿನ ಬಗ್ಗೆ ಯಾವ ರೀತಿಯಾಗಿದೆ, ಅವರಿಗೆ ಲಿಂಕು ಅನ್ನೋದನ್ನ ತೋರಿಸಿದ್ವಿ ಮಹಂತೇಶ್ ಪಾಟೀಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನೊಂದ್ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಇರೋ ಬರೋ ಎಲ್ಲಾ ನಾಯಕರನ್ನು ಕೂಡ ಈ ದಿವ್ಯಾ ಹಾಗರಗಿ ಮೀಟ್ ಮಾಡಿದ್ದನ್ನ ಕೂಡ ನೋಡಿದ್ರಿ. ಆ ಫೋಟೋಗಳು ಕೂಡ ವೈರಲ್ ಆಗಿದ್ವು. ಎಲ್ಲಾ ಪಕ್ಷದ ನಾಯಕರು, ಅವರು ಇವರು ಅಂತಲ್ಲ, ಕಾಂಗ್ರೆಸ್ BJP ಎಲ್ಲಾ ನಾಯಕರನ್ನು ಕೂಡ ಮೀಟ್ ಮಾಡಿದ್ರು. ಈಗ ಒಬ್ರು ಪ್ರಮುಖ ಕಾಂಗ್ರೆಸ್ ನಾಯಕರ ಆಶ್ರಯದಲ್ಲಿ ಕೂಡ ಇದ್ರು ಅನ್ನುವಂತ ಪ್ರಶ್ನೆ ಬಂದಿರುವಂತದ್ದು. ಯಾರು ಆ ಕಾಂಗ್ರೆಸ್ ನಾಯಕ ಅಂತ ಹೇಳ್ತೀವಿ. ಅದು ನಮ್ಮ ರಾಜ್ಯದ ಕಾಂಗ್ರೆಸ್ ನಾಯಕ ಅಲ್ಲ, ಮಹಾರಾಷ್ಟ್ರದ ಕಾಂಗ್ರೆಸ್ ನಾಯಕ ದಿವ್ಯಾಗೆ ಆಶ್ರಯವನ್ನ ನೀಡಿದ್ದ ಮಹಾರಾಷ್ಟ್ರದ ಕಾಂಗ್ರೆಸ್ನ ನಾಯಕ ಸುರೇಶ್ ಅಂತ. ಸುರೇಶ್ ಕಾಟೇಗಾಂವ್ ಈಗಾಗಲೇ ಬಂಧಿಸಲಾಗಿದೆ. ಸುರೇಶ್ ಕಾಟೇಗಾಂವ್ನ ಸಹೋದರಿ ಸುರೇಖಾ ಕಾಂಗ್ರೆಸ್ನ ನಾಯಕಿ. ಸುರೇಶ್ ಕಾಟೇಗಾಂವ್ ಈತನ ಪತ್ನಿ ಸುರೇಖಾ ಸಹೋದರಿ ಸುರೇಖಾ ಕಾಂಗ್ರೆಸ್ನ ನಾಯಕಿ. ಸುರೇಖಾ ಮಹಾರಾಷ್ಟ್ರದ ಅಕ್ಕಲಕೋಟ ತಾಲೂಕಿನ ಪಂಚಾಯಿತಿ ಸದಸ್ಯ. ಸುರೇಶ್ಗೆ ಅಫ್ಜಲ್ಪುರದಲ್ಲಿ ಟೆಂಡರ್ ಒಂದಕ್ಕೆ ದಿವ್ಯಾ ನೆರವನ್ನ ನೀಡಿದ್ರಂತೆ. ಸುರೇಶ ಕಾಟೇಗಾಂವ್ ಅವರ ಸಹೋದರಿ ಸುರೇಖಾ ಕಾಂಗ್ರೆಸ್ನ ನಾಯಕಿ ದಿವ್ಯಾಗೆ ಆಶ್ರಯವನ್ನ ನೀಡಿದ್ದಂಥದ್ದು. ತಪ್ಪಿಸ್ಕೊಂಡಿದ್ರಲ್ಲ ಈ ದಿವ್ಯಾ ಹಾಗರಗಿ,
18 ದಿನ ಚಳ್ಳೆ ಹಣ್ಣನ್ನ ತಿನ್ಸಿದ್ರು CID ಅಧಿಕಾರಿಗಳಿಗೆ. ಈ ಸಂದರ್ಭದಲ್ಲಿ 18 ದಿನ ಹೆಂಗ್ ತಪ್ಪಿಸ್ಕೊಂಡಿದ್ರು ಅನ್ನೋದು ಕೂಡ ಪ್ರಶ್ನೆ ಇತ್ತು. ಎಲ್ಲೆಲ್ಲಿ ತಪ್ಪಿಸ್ಕೊಂಡಿದ್ರು, ಎಲ್ಲೆಲ್ಲಿ ಆಶ್ರಯವನ್ನ ಪಡ್ಕೊಂಡಿದ್ರು, ಯಾರು ಇವರಿಗೆ ನೆರವಾಗಿದ್ರು ಅನ್ನುವಂಥ ಪ್ರಶ್ನೆ ಕೂಡ ಇತ್ತಲ್ವಾ. ಅದಕ್ಕೆ ಈಗ ವಿಚಾರಣೆಯ ಸಂದರ್ಭದಲ್ಲಿ ಒಂದೊಂದೇ ಮಾಹಿತಿಗಳು ಹೊರಗಡೆ ಬರ್ತಾ ಇದೆ. ಸುರೇಖ ಮಹಾರಾಷ್ಟ್ರದ ಅಕ್ಕಲಕೋಟ ತಾಲೂಕು ಪಂಚಾಯಿತಿಯ ಸದಸ್ಯೆ ಸುರೇಶ್ಗೆ ಅಫ್ಜಲ್ಪುರದಲ್ಲಿ ಟೆಂಡರ್ ಒಂದಕ್ಕೆ ದಿವ್ಯಾ ನೆರವನ್ನ ಕೊಟ್ಟಿದ್ರಂತೆ. ಟೆಂಡರ್ ಒಂದಕ್ಕೆ ದಿವ್ಯಾ ನೆರವನ್ನ ಕೊಟ್ಟಿದ್ರು. ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಆ ಟೆಂಡರ್ ಅನ್ನ ಕೊಡಿಸುವಂತ ನಿಟ್ಟಿನಲ್ಲಿ ದಿವ್ಯಾ ನೆರವನ್ನ ಕೊಟ್ಟಿದ್ರು ಅಂತ ಕಾಣಿಸುತ್ತೆ. ದಿವ್ಯಾ ಹಾಗರಗಿ ಅಲ್ಲಿ ಲಿಂಕ್ ಶುರುವಾಗಿರುವಂಥದ್ದು, ಅಲ್ಲಿಂದ ಇವರ ಸ್ನೇಹ ಶುರುವಾಗಿರುವಂಥದ್ದು. PSI ಅಕ್ರಮ ಬಯಲಾಗ್ತಿದ್ದಂತೆ ದಿವ್ಯಾ ಎಸ್ಕೇಪ್ ಆಗಿದ್ರು. PSI ಅಕ್ರಮ ಬಯಲಾಗ್ತಿದ್ದ ಹಾಗೆ ಪ್ರಮುಖವಾಗಿ ಏಪ್ರಿಲ್ 13ನೇ ತಾರೀಕರಂದು ಕಲಬುರಗಿಯಿಂದ ಗುಜರಾತ್ಗೆ ದಿವ್ಯಾ ಎಸ್ಕೇಪ್ ಆಗಿದ್ರು. ಏಪ್ರಿಲ್ 13ನೇ ತಾರೀಕು ಕಲಬುರಗಿಯಿಂದ ಗುಜರಾತ್ಗೆ ದಿವ್ಯಾ ಫಸ್ಟ್ ಎಸ್ಕೇಪ್ ಆಗುವಂಥದ್ದು. ಗುಜರಾತ್ನ ಕಾಳಿಕಾ ಮಂದಿರಕ್ಕೆ ಹೋಗಿರ್ತಾರೆ. ಖಾಸಗಿ ವಾಹನದಲ್ಲಿ ಪರಾರಿಯಾಗಿರ್ತಾರೆ. ಗುಜರಾತ್ನಲ್ಲಿ 3 ರಿಂದ 4 ದಿನ ತಲೆಮರೆಸಿಕೊಂಡಿದ್ರು ದಿವ್ಯಾ. 3 ರಿಂದ 4 ದಿನ ತಲೆಮರೆಸ್ಕೊಂಡಿರ್ತಾರೆ ಅಲ್ಲಿ. ಯಾಕೆಂದ್ರೆ ನನ್ನ ಮೇಲೆ ಗ್ಯಾರಂಟಿ ತಿರುಗಿಕೊಳ್ಳುತ್ತೆ, ನನ್ನನ್ನು ಅರೆಸ್ಟ್ ಮಾಡೇ ಮಾಡ್ತಾರೆ, ವಿಚಾರಣೆ ಮಾಡೇ ಮಾಡ್ತಾರೆ ಅಂತ ಗೊತ್ತಾಯ್ತಲ್ಲ. ಸೊ ಕಲಬುರಗಿಯಿಂದ ಸೀದಾ ಏಪ್ರಿಲ್ 13ನೇ ತಾರೀಕು ಗುಜರಾತಿಗೆ ಹೋಗ್ತಾರೆ ಇವರು. ಅಲ್ಲಿಂದ ಗುಜರಾತ್ನ ಅಂಬಾಜಿ ಮಂದಿರಕ್ಕೆ ತೆರಳಿದ್ರು ದಿವ್ಯಾ. ಅಲ್ಲಿಂದ ಪುಣೆಗೆ ತೆರಳಿ ಅಪಾರ್ಟ್ಮೆಂಟ್ ಒಂದರಲ್ಲಿ ವಾಸ್ತವ್ಯ ಹೂಡ್ತಾರೆ. ಗುಜರಾತ್ನಿಂದ ವಾಪಸ್ ಪುಣೆಗೆ ಬಂದು ಅಲ್ಲಿ ವಾಸ್ತವ್ಯವನ್ನ ಹೂಡ್ತಾರೆ ಅಪಾರ್ಟ್ಮೆಂಟ್ ಒಂದರಲ್ಲಿ. ಆ ಅಪಾರ್ಟ್ಮೆಂಟ್ನ ಓನರು ಸುರೇಶ್ ಅವರ ಕಂಪನಿಯ ಉದ್ಯೋಗಿ. ಅಪಾರ್ಟ್ಮೆಂಟ್ ಓನರು ಸುರೇಶ್ ಕಂಪನಿಯ ಉದ್ಯೋಗಿ. ಸುರೇಶ್ ಅವರ ಕಂಪನಿಯ ಉದ್ಯೋಗಿ ಅಪಾರ್ಟ್ಮೆಂಟ್ನ ಓನರ್ ಆಗಿದ್ದಾನಂತೆ. ಮೋಸ್ಟ್ ಪ್ರಾಬಬ್ಲಿ ಅಪಾರ್ಟ್ಮೆಂಟ್ನ ಓನರ್ ಅಥವಾ ಅಪಾರ್ಟ್ಮೆಂಟ್ನ ಒಂದು ಮನೆಯ ಓನರ್, ಅದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ದಿವ್ಯಾ ಹಾಗರಿಗೆಗೆ ಈ ರೀತಿಯಾದಂಥ ಒಂದು ಲಿಂಕು, ಅಂದ್ರೆ ಇದು ಕಾಂಗ್ರೆಸ್ ಪಕ್ಷದ ಲಿಂಕು ಅನ್ನೋದಕ್ಕಿಂತ ವ್ಯಕ್ತಿಗಳು ಮಾಡಿರುವಂಥ ತಪ್ಪು, ವ್ಯಕ್ತಿಗಳ ಜೊತೆ ಇರುವಂಥ ಲಿಂಕು ಇದು. ಈಗ ದಿವ್ಯಾ ಹಾಗರಿಗೆ BJP ಪಕ್ಷದವರಾಗಿದ್ರು, ಅವ್ರು ಯಾವ ರೀತಿಯಾದಂಥ ಹುದ್ದೆಯಲ್ಲಿ ಇದ್ರು ಅನ್ನುವಂಥದ್ದು ಕೂಡ ಈಗ ಆಲ್ರೆಡಿ ಗೊತ್ತಾಗಿರುವಂಥದ್ದು ಎಲ್ರಿಗೂ ಕೂಡ. ಈ ಒಂದು ಅಕ್ರಮ ನೇಮಕಾತಿ ಪ್ರಕರಣದಲ್ಲಿ ಆ ಪಕ್ಷ ಈ ಪಕ್ಷ ಅಂತಲ್ಲ, ಎಲ್ಲಾ ಪಕ್ಷದವರು ಕೂಡ ಒಬ್ಬೊಬ್ಬರೇ ಸಿಕ್ಕಾಕೊಳ್ತಾ ಇದ್ದಾರೆ. ನಿಮಗೆ ತೋರಿಸ್ತಾ ಇದೀವಿ ಕಾಂಗ್ರೆಸ್ನ ನಾಯಕ ಯಾರು, ಮಹಾರಾಷ್ಟ್ರದ ಕಾಂಗ್ರೆಸ್ನ ನಾಯಕ ಸುರೇಶ ಕಾಟೇಗಾವ್ ಯಾರು ಅನ್ನುವಂಥ ಫೋಟೋವನ್ನು ಕೂಡ ನಿಮಗೆ ತೋರಿಸ್ತಾ ಇದೀವಿ. ಅಫ್ಜಲ್ಪುರದಲ್ಲಿ ಒಂದು ಟೆಂಡರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿವ್ಯಾ ಹಾಗರಿಗೆ ಸಪೋರ್ಟ್ ಅನ್ನ ಮಾಡಿದ್ರಂತೆ ಇವರಿಗೆ. ಅದು ಯಾವ ಟೆಂಡರ್ ಅಂತ ಗೊತ್ತಾಗಬೇಕಾಗಿದೆ, ಯಾವ ರೀತಿಯಾದಂಥ ನೆರವನ್ನ ಕೊಟ್ಟಿದ್ರು ಅವರು ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗಿದೆ. ಯಾವ ರೀತಿಯಾಗಿ ಸಹಾಯವನ್ನ ಮಾಡಿದ್ರು ಇವರು ಈತನಿಗೆ ಅಂತ. ಯಾಕೆಂದ್ರೆ ಈ BJP ಸರ್ಕಾರ ಇರುವಂತ ಸಂದರ್ಭದಲ್ಲಿ ನೆರವನ್ನ ನೀಡಲಾಗಿರುವಂಥದ್ದು, ಇನ್ಫ್ಲೂಯೆನ್ಸ್ ಅನ್ನ ಬಳಸಿಕೊಂಡು ಇವರಿಗೆ ನೆರವನ್ನ ಕೊಡಲಾಗಿರುವಂಥದ್ದು ಟೆಂಡರ್ ವಿಚಾರದಲ್ಲಿ. BJP ಸರ್ಕಾರ ಇರುವಂತ ಸಂದರ್ಭದಲ್ಲಿ ಅಥವಾ ಬೇರೆ ಸರ್ಕಾರ ಅಂದ್ರೆ ಕಾಂಗ್ರೆಸ್ನ ಸರ್ಕಾರ ಇರುವಂತ ಸಂದರ್ಭದಲ್ಲ ಅಥವಾ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಇರುವಂತ ಸಂದರ್ಭದಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗಿದೆ. ಇಲ್ಲಿ ಒಂದು ಟೆಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾಗುವಂತ ಸ್ನೇಹ, ನಂತರ ನೇಮಕಾತಿ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಕೇಪ್ ಆಗ್ತಿದ್ದ ಹಾಗೆ ದಿವ್ಯಾ ಹಾಗರಗಿ ಆ ಸ್ನೇಹವನ್ನ ಈ ರೀತಿಯಾಗಿ ಬಳಸ್ಕೊಂಡಿದ್ದಾರೆ. ತಾವು ಪೊಲೀಸರಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸ್ಲಿಕ್ಕೆ CID ಅಧಿಕಾರಿಗಳಿಗೆ ಅವರಿಗೆ ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಸುರೇಶನ್ನ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಂಥ ಉದ್ಯೋಗಿಯೊಬ್ಬರ ಮನೆಯಲ್ಲಿ ಇರ್ತಾರೆ. ಸುರೇಶನ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಂಥ ಉದ್ಯೋಗಿ ಅವರ ಮನೆಯಲ್ಲಿ ಇರ್ತಾರೆ ದಿವ್ಯಾ ಹಾಗರಗಿ. ಅದು ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಈ ಸುರೇಶ್ ಕಾಟೇಗಾವ್ ಅನ್ನೋನು ಮಹಾರಾಷ್ಟ್ರದ ಕಾಂಗ್ರೆಸ್ನ ನಾಯಕ. ಕಾಟೇಗಾವ್ ಸಹೋದರಿ ಸುರೇಖಾ ಕಾಂಗ್ರೆಸ್ನ ನಾಯಕಿಯಲ್ಲಿ. ಆ ಲಿಂಕ್ ಯಾವ ರೀತಿಯಾಗಿ ಆಯ್ತು ಅನ್ನೋದನ್ನ ಕೂಡ ನಿಮ್ಗೆ ಹೇಳ್ತಾ ಇದ್ವಿ. ಒಂದು ಟೆಂಡರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗುವಂತ ಲಿಂಕ್ ಅದು. ಇದು ಕಾಂಗ್ರೆಸ್ ಮತ್ತೆ BJP ಅವರು ಇವರು ಅಂತ ಹೇಳಂಗೆ ಇಲ್ಲ. ಈ ರೀತಿಯಾದಂಥ ಪ್ರಕರಣದಲ್ಲಿ ಯಾವ ಪಕ್ಷನೂ ಕೂಡ ಈ ರೀತಿಯಾಗಿ ಭ್ರಷ್ಟಾಚಾರ ಮಾಡಿ ಅಂತನೂ ಕೂಡ ಹೇಳಲ್ಲ. ಕಾಂಗ್ರೆಸ್ಸು ಹೇಳಲ್ಲ, BJPನೂ ಹೇಳಲ್ಲ, ಯಾರು ಡೈರೆಕ್ಟ್ ಆಗಿ ಹೇಳಲ್ಲ ಹಿಂಗ್ ಮಾಡಿ ಅಂತ. ಅವ್ರವ್ರ ದುಡ್ಡು ಹೊಡ್ಕೊಂಡು ತಿನ್ಲಿಕ್ಕೆ
ಅವ್ರವ್ರ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ದುಡ್ಡನ್ನ ಸುರಿಲಿಕ್ಕೆ ಇಂಥ ಪ್ರಕರಣಗಳನ್ನ ಯೂಸ್ ಮಾಡ್ಕೊಳ್ತಾರೆ. ಅದು ಸ್ಪೆಷಲಿ ಆರ್ ಡಿ ಪಾಟೀಲನ ವಿಚಾರದಲ್ಲೇ ಸ್ಪಷ್ಟವಾಗಿ ಗೊತ್ತಾಯ್ತು. ಆತ ನೆಕ್ಸ್ಟ್ ಎಲೆಕ್ಷನ್ಗೆ ನಿಂತ್ಕೊಳ್ಳೋಕ್ಕೋಸ್ಕರ ಈ ರೀತಿಯಾದಂಥ ಒಂದು ಎಕ್ಸಾಮ್ಗಳಲ್ಲಿ ಅಕ್ರಮವನ್ನ ಎಸಗ್ತಾ ಇದ್ದ, ಕೋಟಿ ಕೋಟಿ ದುಡ್ಡನ್ನ ಬಾಚ್ಕೊಳ್ತಾ ಇದ್ದ ಅಂತ. ಇದೇನು ಕಮ್ಮಿ ಕೋಟಿ ಹಗರಣ ಅಲ್ಲ, ಹತ್ತತ್ರ 250-300 ಕೋಟಿ ಮೇಲೆ ಹಗರಣ ಆಗಿದೆ ಅಂತ ಸಾಕಷ್ಟು ಜನ ನಾಯಕರು ಹೇಳ್ತಾ ಇದ್ರು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಗಂಗಾಧರ್, ನೋಡ್ತಾ ಇದ್ದೀವಿ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಯಾವ ರೀತಿಯಾದಂಥ ಲಿಂಕು, ಆ ನಾಯಕರಿಗೆ ಕೆಲವರಿಗೆ ಯಾವ ರೀತಿಯಾದಂಥ ಲಿಂಕು ಅನ್ನುವಂಥದ್ದನ್ನು, ಸ್ಪೆಷಲಿ ದಿವ್ಯಾ ಹಾಗರಿಗೆ CID ಅಧಿಕಾರಿಗಳು ಎಷ್ಟೇ ತನಿಖೆ ಮಾಡಿದ್ರು, ಎಷ್ಟೇ ಜಾಲ ಬೀಸಿದ್ರು ಕೂಡ, ಎಷ್ಟೇ ತಂಡಗಳನ್ನು ಮಾಡ್ಕೊಂಡು ಹುಡುಕಾಡಿದ್ರು ಕೂಡ ಸಿಗ್ತಾ ಇರಲಿಲ್ಲ. ಸ್ಪೆಷಲಿ ನಿಜವಾಗ್ಲೂ ಪೊಲೀಸರ ಮೇಲೇನೆ ಅನುಮಾನ ವ್ಯಕ್ತವಾಗ್ತಾ ಇತ್ತು, ಯಾಕೆ ಹಿಡಿಲಿಕ್ಕೆ ಆಗ್ತಾ ಇಲ್ಲ ಅಂತ. ಇಲ್ಲಿ ಈಗ ಸಿಗ್ತಾ ಹೋಗ್ತಾ ಇದೆ ವಿಚಾರಣೆಯ ಸಂದರ್ಭದಲ್ಲಿ ಲಿಂಕ್ಗಳು ಒಂದೊಂದಾಗೇನೆ. ಪೃಥ್ವಿರಾಜ್, PSI ನೇಮಕಾತಿ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಈ ಪ್ರಕರಣದ ಕಿಂಗ್ ಪಿನ್ ಎನ್ನಲಾದಂತಹ ದಿವ್ಯಾ ಹಾಗರಿಯನ್ನ ಹೆಚ್ಚಿನ ವಿಚಾರಣೆ ಮಾಡಲಾಗ್ತಾ ಇದೆ. ಆದರೆ 18 ದಿನಗಳ ಕಾಲ ಪೊಲೀಸರ ಕಣ್ತಪ್ಪಿಸಿ ಓಡಾಡ್ತಾ ಇದ್ದ ದಿವ್ಯಾ ಹಾಗರಿಗೆಯನ್ನ ಮಹಾರಾಷ್ಟ್ರದಲ್ಲಿ ಆಕೆಯನ್ನ ಅದೆಲ್ಲ ಕೂಡ ಆಶ್ರಯನ್ನ ಕೊಟ್ಟಿದ್ದು, ಮತ್ತೆ ಅವರೆಲ್ಲ ಕೂಡ ಯಾರಿಗೂ ಸಿಗದಂತೆ ನೋಡ್ಕೊಳ್ತಾ ಇದ್ದಿದ್ದು ಆರೋಪಿ ಆಗಿರುವಂತಹ ಸುರೇಶ್ ಕಾಟಗಾವ್ ಅಂತೇಳಿ. ಆತ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ನ ನಾಯಕ ಅಂತ ಹೇಳಲಾಗ್ತಾ ಇದೆ. ಕೇವಲ ಸುರೇಶ್ ಕಾಟಗಾವ್ ಅಷ್ಟೇ ಅಲ್ಲ, ಅವರ ಸಹೋದರಿ ಕೂಡ ಸುರೇಖಾ ಕೂಡ ಅಲ್ಲಿ ಏನು ಒಂದು ತಾಲೂಕು ಪಂಚಾಯಿತಿಯಲ್ಲಿ ಹಾಲಿ ಕಾಂಗ್ರೆಸ್ನ ಸದಸ್ಯ ಕೂಡ ಆಗಿರುವಂತದ್ದು. ಹೀಗಾಗಿ ಕೇವಲ ದಿವ್ಯಾ ಹಾಗರಿಗೆ ಕೇವಲ ಬಿಜೆಪಿ ನಾಯಕರ ಸಂಪರ್ಕ ಅಷ್ಟೇ ಅಲ್ಲ, ಜೊತೆಗೆ ಕಾಂಗ್ರೆಸ್ ನಾಯಕರ ಸಂಪರ್ಕ ಕೂಡ ಇದೆ ಅನ್ನೋದು ಕೂಡ ಇದರಲ್ಲಿ ಮೂಲಕ ತಿಳಿ ಬರ್ತಾ ಇರುವಂತದ್ದು. ಸದ್ಯ ಈಗದಲ್ಲದೆ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಏನು ಆರೋಪಿ ಆಗಿರುವಂತಹ ಸುರೇಶ್ ಏನು ಆಶ್ರಯ ಕೊಟ್ಟಂತಹ ಆದ್ಮೇಲೆ ಏನು ಈ ಪ್ರಕರಣದಲ್ಲಿ ಕೇಳಿ ಬರ್ತಾ ಇದೆ, ಸುರೇಶ್ ಕಟಗಾವ್ಗೆ ದಿವ್ಯಾ ಹಾಗರಿಗೆ ಬಿಸ್ನೆಸ್ ಮೂಲಕ ಪರಿಚಯ ಆಗುತ್ತೆ. ಏನು ಅಫಜಲ್ಪುರದಲ್ಲಿ ಒಂದು ಮರಳು ಏನೊಂದು ಟೆಂಡರ್ ಏನಿರುತ್ತೆ, ಆ ಟೆಂಡರ್ಗೆ ಸಹಾಯ ಮಾಡೋಕೆ ದಿವ್ಯಾ ಹಾಗರಿಗೆ ಸಹಾಯ ಏನ್ ಮಾಡ್ತಾರೆ, ಜೊತೆಗೆ ಹಣಕಾಸಿನ ನೆರವು ಕೂಡ ಆಗಾಗ ಸಹಾಯವನ್ನ ಸುರೇಶ್ಗೆ ಮಾಡ್ತಾ ಇರ್ತಾರೆ. ಇದರ ಒಂದು ಇದಕ್ಕೋಸ್ಕರ ಆ ಸುರೇಶ್ ಕೂಡ ಅಂದ್ರೆ ಇಲ್ಲಿಂದ ಏನು ಅವತ್ತು ಈ ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ತಮ್ಮ ಇನೋವಾ ಕಾರಲ್ಲಿ ಏನು ಎಸ್ಕೇಪ್ ಆಗಿದ್ರು, ಅವತ್ತು ಇವರಿಗೆ ಆಶ್ರಯವನ್ನ ಅವತ್ತೇ ಅವರು ಹೋಗಿ ಅಫಜಲ್ಪುರದಲ್ಲಿ ಒಂದು ಫೋನ್ ಮಾಡ್ತಾರೆ ಸುರೇಶ್ಗೆ, ನೀವು ಕೂಡಲೇ ಆ ಮಹಾರಾಷ್ಟ್ರಕ್ಕೆ ಬನ್ನಿ, ನಾನು ಅಲ್ಲಿ ಎಲ್ಲ ಕೂಡ ವ್ಯವಸ್ಥೆಯನ್ನ ಮಾಡ್ಕೊಳ್ತೀವಿ ನಿಟ್ಟಿನಲ್ಲಿ ಸುರೇಶ್ ಎಲ್ಲಾ ರೀತಿಯ ಸಹಾಯವನ್ನ ಮತ್ತೆ ಅವ್ರು ಉಳ್ಕೊಳ್ಳೋಕೆ ಜಾಗವನ್ನ ಸುಮಾರು 3-4 ದಿನಗಳಿಗೆ ಅಂಬಾಟಿ ಹತ್ರ 3-4 ದಿನ ಉಳ್ಕೊಂತಾರೆ. ಮತ್ತೆ ಕಾಳಿಕಾ ಒಂದು ಟೆಂಪಲ್ ಅಲ್ಲಿ ಒಂದು 2-3 ದಿನ ಅಲ್ಲಿ ಉಳ್ಕೊಂಡು ಅನಂತರ ಪುಣೆಯ ಬಳಿ ಕಾಳಿದಾಸ್ ಅಂತ ಏನಿರ್ತಾನೆ, ಕಾಳಿದಾಸ್ ಬಂದು ಸುರೇಶ್ಗೆ ಆಪ್ತನಾಗಿರ್ತಾನೆ. ಆ ಜೊತೆಗೆ ಅವರ ಅಪಾರ್ಟ್ಮೆಂಟ್ ನ ಬಳಿಯಲ್ಲಿ ಉಳ್ಕೊಂಡಿರುವಂತದ್ದು. ಹೀಗಾಗಿ ಎಲ್ಲಾ ಬೆಳವಣಿಗೆಗಳನ್ನ ನೋಡೋದಾದ್ರೆ ದಿವ್ಯಾ ಸುರೇಶ್ಗೆ ದಿವ್ಯಾ ಏನು ಹಾಗರಿಗೆ ಏನಿದ್ದಾರೆ, ದಿವ್ಯಾ ಹಾಗರಿಗಾಗಿ ಎಲ್ಲ ಆ ಒಂದು ಬೇಕಾದಂತ ತಲೆಮರೆಸ್ಕೊಳ್ಳೋಕೆ ಮತ್ತೆ ಅಲ್ಲಿ ವಾಟ್ಸ್ಆಪ್ ಕಾಲ್ಗಳನ್ನ ಮಾಡೋದಕ್ಕೆ ಮತ್ತೆ ಅವರು ಸಿಮ್ಗಳನ್ನ ಬದಲಾವಣೆ ಮಾಡೋದಕ್ಕೆ ಈ ಎಲ್ಲಾ ರೀತಿಯ ಸಹಾಯವನ್ನ ಸುರೇಶ್ ಕಾಟಗಾವ್ ಮಾಡಿರ್ತಾನೆ. ಮತ್ತೆ ಆತ ಅಲ್ಲಿ ಕಾಂಗ್ರೆಸ್ ನಲ್ಲಿ ಗುಡಿಸ್ಕೊಂಡಿದ್ದ ಅಂತ ಹೇಳಲಾಗ್ತಿರುವಂತದ್ದು. ಸದ್ಯ ಈಗ ದಿವ್ಯಾ ಹಾಗರಿಯನ್ನ ಹೆಚ್ಚಿನ ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೂ ಕೂಡ ಅವರ ಮೊಬೈಲ್ ಕೂಡ ಇನ್ನೂ ಸಿಕ್ಕಿಲ್ಲ. ಹೀಗಾಗಿ ಇಲ್ಲಿ ಅದನ್ನ ಮೊಬೈಲ್ ಗಂಗಾಧರ್, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ನಮ್ಮ ಜೊತೆ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್ ಕುಮಾರ್, ಕಾಂಗ್ರೆಸ್ ಮಹಾರಾಷ್ಟ್ರದ ಕಾಂಗ್ರೆಸ್ ನಾಯಕರ ಒಬ್ಬರ ಲಿಂಕ್ ಅನ್ನ ಗಮನಿಸ್ತಾ ಇದ್ವಿ. ಸುರೇಶ್ ಕಾಟೇಗಾವ್ ಆ ಕಾಂಗ್ರೆಸ್ನ ನಾಯಕ, ಅದು ಅಫಜಲ್ಪುರದಲ್ಲಿ ಒಂದು ಮರಳಿನ ಟೆಂಡರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಿಂಕ್ ಆಗಿರೋದ್ರ ಬಗ್ಗೆ, ಯಾವಾಗ ಆ ಟೆಂಡರ್ ಆಗಿದ್ದು, ಯಾವ ಸರ್ಕಾರ ಇತ್ತು ಆ ಟೈಮ್ನಲ್ಲಿ, ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ, ವಿಚಾರಣೆಯಲ್ಲಿ ಇನ್ನು ಯಾವೆಲ್ಲ ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದೆ? ಹೌದು ಪೃಥ್ವಿ, ಏನು ದಿವ್ಯಾ ಹಾಗರ್ಗಿಗೆ ಕಾಂಗ್ರೆಸ್ ನಾಯಕರ ಲಿಂಕ್ ಕೂಡ ಇತ್ತು. ಈ ಹಿಂದೆ ಏನು 2-3 ವರ್ಷಗಳಿಂದ ಕಾಂಗ್ರೆಸ್ ನಾಯಕಿ ದಿವ್ಯಾ ಹಾಗರ್ಗಿ ಇದ್ದಾರೆ, ಅವರಿಗೆ ಒಂದು ಲಿಂಕ್ ಅನ್ನ ಕಾಂಗ್ರೆಸ್ ನಾಯಕರನ್ನ ಬೆಳೆಸ್ಕೊಂಡಿದ್ರು. ಅದಲ್ಲದೆ ಈ ಬಂದಂತ ಏನು ಕಲಬುರಗಿಯಲ್ಲಿ ಜಿಲ್ಲೆಯಾದ ಏನು ಅಫಜಲ್ಪುರ ಮತ್ತೆ ಕಲಬುರಗಿ ತಾಲೂಕಿನ ಹಲವು ಕಡೆ ಈತನ ಮರಳು ಟೆಂಡರ್ಗಳನ್ನ ಮಾಡ್ಕೊಂಡಿದ್ದ. ಆ ಮರಳು ಸಾಗಾಣಿಕೆ ಕೂಡ ಮಾಡ್ತಾ ಇದ್ದ. ಈ ಮರಳು ಸಾಗಾಣಿಕೆ ಮಾಡುವಂತ ಸಂದರ್ಭದಲ್ಲಿ ದಿವ್ಯಾ ಹಾಗರಿಗೆ ಮತ್ತೆ ಸುರೇಶ್ ಕಾಟೇಗಾವ್ಗೆ ಪರಿಚಯ ಆಗುತ್ತೆ. ಆ ಪರಿಚಯ ಆಗತ್ತೆ. ಅವ್ರಿಗೆ ಏನಾದ್ರೂ ಸಮಸ್ಯೆ ಆದ್ರೆ ಇವ್ರು ದಿವ್ಯಾ ಹಾಗರಿಗೆ ಅವರು ಡಿಪಾರ್ಟ್ಮೆಂಟ್ ಅಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ಅವರಿಗೆ ಸಹಾಯವನ್ನ ಮಾಡ್ತಾ ಇದ್ರು. ಅಲ್ಲದೆ ಆತ ಕೂಡ ಒಂದು ದೊಡ್ಡ ಉದ್ಯಮಿಯು ಕೂಡ ಆಗಿದ್ದ. ಈ ಉದ್ಯಮಿ ಅಲ್ಲದೇನೆ ಕಾಂಗ್ರೆಸ್ ನಾಯಕ ಇವರ ಸಹೋದರಿ ಕೂಡ ಕಾಂಗ್ರೆಸ್ ನಲ್ಲಿ ಗುರುತಿಸಿಕೊಂಡಿದ್ರು. ಇವರು ಕೂಡ ಕಾಂಗ್ರೆಸ್ ನಲ್ಲಿ ಏನು ಸೋಲಾಪುರದಲ್ಲಿ ಹಲವು ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿ ಕೂಡ ಇದ್ರು. ಹೀಗಾಗಿ ಇವರಿಗೂ ಕೂಡ ಎಲ್ಲೋ ಒಂದ್ ಕಡೆ ದಿವ್ಯಾ ಹಾಗರ್ಗಿಗೆ ಕಾಂಗ್ರೆಸ್ ನಾಯಕರ ಸಂಪರ್ಕ ಕೂಡ ಇತ್ತು. ಈ ದಿವ್ಯಾ ಹಾಗರ್ಗಿ ಇಲ್ಲಿ ಏನು ಕಲಬುರಗಿಯಿಂದ 13ನೇ ತಾರೀಕಿಂದ ನಾಪತ್ತೆ ಆಗ್ತಾರೆ, ಮೊಬೈಲ್ ಸ್ವಿಚ್ ಆಫ್ ಮಾಡಿ. ಇಲ್ಲಿಂದ ಏನು ಸೋಲಾಪುರ ಇದಕ್ಕೆ ಮಹಾರಾಷ್ಟ್ರದಿಂದ ಗುಜರಾತ್, ಇವರು ಏನ್ ಮಾಡ್ತಾರೆ ಅಂದ್ರೆ ಒಂದು ವಾರಗಳ ಮೇಲೆ ಬರೀ
ದೇವಸ್ಥಾನ ಅಡ್ಡಾಡ್ಕೊಂಡು ಆ ದೇವಸ್ಥಾನದಲ್ಲಿ ಕಾಲ ಕಳೀತಾರೆ. ಅದಾದ ನಂತರ ಕಳೆದ ಒಂದು 5-6 ದಿವಸಗಳ ಹಿಂದೆ ಸುರೇಶ್ ಕಾಟೇಗಾಂವ್ ಅವರನ್ನ ಫೋನ್ ಮಾಡಿ ಸುರೇಶ್ ಕಾಟೇಗಾಂವ್ ಅವರ ಸಹೋದರಿಯ ಸುರೇಶ್ ಕಾಟೇಗಾಂವ್ ಪರಿಚಯ ಇರ್ತಾನೆ. ಕಾಳಿದಾಸ್ ಅನ್ನೋರು ಅಪಾರ್ಟ್ಮೆಂಟ್ ನಲ್ಲಿ ದಿವ್ಯಾ ಹಾಗರ್ಗಿ ಉಳ್ಕೊಂಡಿರ್ತಾರೆ. ಹೀಗಾಗಿ ಎಲ್ಲೋ ಏನು ದಿವ್ಯಾ ಹಾಗರ್ಗಿ ಯಾವಾಗ ಸುರೇಶ್ ಕಾಟೇಗಾಂವ್ಗೆ ಕಾಂಟ್ಯಾಕ್ಟ್ ಮಾಡ್ತಾಳೋ ಅವಾಗ ಸುರೇಶ್ ಕಾಟೇಗಾಂವ್ ಅಲ್ಲದೆ ದಿವ್ಯಾ ಹಾಗರ್ಗಿ ಯಾರ್ಯಾರ ಏನ್ ನಿಕಟ ಸಂಪರ್ಕನ ಹೊಂದಿದ್ರು ಅವರೆಲ್ಲ ಮೊಬೈಲ್ ಅನ್ನ ಟ್ರ್ಯಾಕ್ ಅನ್ನ ಹಾಕ್ತಿದ್ರು. ಯಾವಾಗ ದಿವ್ಯಾ ಹಾಗರ್ಗಿ ಏನು ಸುರೇಶ್ ಕಾಟೇಗಾಂವ್ ಕಾಲ್ ಮಾಡ್ತಾರೆ ಅವಾಗ ಕನ್ಫರ್ಮ್ ಆಗುತ್ತೆ CID ಅಧಿಕಾರಿಗಳಿಗೆ ಆಕೆ ಏನು ಮಹಾರಾಷ್ಟ್ರದ ಪುಣೆಯಲ್ಲಿ ಇದ್ದಾಳೆ ಅಂತ. ಹೀಗಾಗಿ ಆ ಮಹಾರಾಷ್ಟ್ರದ ಪುಣೆಯಲ್ಲಿ ಮೊದಲು ಸುರೇಶ್ ಕಾಟೇಗಾಂವ್ನನ್ನ ವಶಕ್ಕೆ ಪಡ್ಕೊಂಡು ಅವರು ದಿವ್ಯಾ ಹಾಗರ್ಗಿ ಬಗ್ಗೆ ಮಾಹಿತಿ ಕೇಳಿದಾಗ ದಿವ್ಯಾ ಹಾಗರ್ಗಿ ಎಲ್ಲಿರೋದ್ರ ಬಗ್ಗೆ ಸುಳಿವನ್ನ ಈ ಸುರೇಶ್ ಕಾಟೇಗಾಂವ್ ಕೊಡ್ತಾನೆ. ಅವಾಗ ಏನು CID ಅಧಿಕಾರಿಗಳು ದಿವ್ಯಾ ಹಾಗರ್ಗಿಯನ್ನ ಬಂಧಿಸಿ ಕಲಬುರಗಿ ಕರೆತರ್ತಾರೆ. ಈ ಇಡೀ ಒಂದು ಪ್ರಕರಣದಲ್ಲಿ ಸಂಪೂರ್ಣವಾಗಿ ಈ ಹಿಂದೆ ಏನು ಸುರೇಶ್ ಕಾಟೇಗಾಂವ್ಗೆ ದಿವ್ಯಾ ಹಾಗರ್ಗಿಯನ್ನ ಹೆಲ್ಪ್ ಮಾಡಿದ್ರು ಅದೇ ರೀತಿ ಈಗ ಆಕೆಗೆ ಸಂಕಷ್ಟ ಬಂದಾಗ ದಿವ್ಯಾ ಹಾಗರ್ಗಿ ಸುರೇಶ್ ಕಾಟೇಗಾಂವ್ನ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಅರುಣ್ ಕುಮಾರ್ ಹಾಗೆ ಗಂಗಾಧರ್ ಹಾಗೆ ಸಂಪರ್ಕದಲ್ಲಿರಿ. ಆದ್ರೆ ಅದಕ್ಕೂ ಮುಂಚೆ ದಿವ್ಯಾ ಹಾಗರ್ಗಿ ವಿಚಾರಣೆಯ ಸಂದರ್ಭದಲ್ಲಿ CID ಪೊಲೀಸರಿಗೆ ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಹೊರಗೆ ಬರ್ತಾ ಇರುವಂತದ್ದು. ವಿಚಾರಣೆ ಮಾಡ್ತಾ ಇನ್ನು ಯಾವ್ಯಾವ ದೊಡ್ಡ ನಾಯಕರು ಇದರ ಹಿಂದೆ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು, ನೇರ ಸಂಪರ್ಕದಲ್ಲೇ ಇದ್ದಾರೆ. ಗಂಗಾಧರ್, ಗಮನಿಸ್ತಾ ಇದ್ವಿ ಪ್ರಿಯಾಂಕಾ ಖರ್ಗೆ ಅವರು ಒಂದ್ 2-3 ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಬೆಂಗಳೂರಿನ ದೊಡ್ಡ ನಾಯಕರಿದ್ದಾರೆ, ಸಿಕ್ಕಾಕೊಳ್ತಾರೆ ಕ್ಲೀನ್ ಆಗಿ ವಿಚಾರಣೆ ಮಾಡಿದ್ರೆ ಅಂತ. ಈಗ ಒಂದೊಂದೇ ಲಿಂಕ್ಗಳು ಹೊರ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಮೋಸ್ಟ್ ಪ್ರಾಬಬ್ಲಿ ದೊಡ್ಡ ನಾಯಕರು ಸಿಕ್ಕಾಕೊಳ್ತಾರ ಅನ್ನುವಂತ ಒಂದು ಅನುಮಾನಗಳು ಸಹಜವಾಗಿಯೇ ಮೂಡುತ್ತೆ. ತನಿಖೆ ಏನಾದ್ರೂ ಇನ್ನೂ ತ್ವರಿತಗತಿಯಲ್ಲಿ ಆಗ್ತಾ ಹೋದ್ರೆ, ನಿಷ್ಪಕ್ಷಪಾತವಾಗಿ ನಡೆದ್ರೆ. ಪೃಥ್ವಿರಾಜ, ಮೊದಲ ಹಂತದಲ್ಲಿ ಕೂಡ ಈ ಒಂದು PSI ನೇಮಕಾತಿ ಅಕ್ರಮದ ವಿಚಾರ ಸಂಬಂಧಪಟ್ಟಂತೆ CID ನಿಧಾನವಾಗಿ ಒಂದು ತನಿಖೆಯನ್ನ ತೆಗೆದುಕೊಂತು. ಆದ್ರೆ ಜೊತೆಗೆ ಈಗಾಗಲೇ ಆರೋಪಿಗಳ ಬಂಧನ ಆಗ್ತಾ ಇದ್ದ ಬಳಿಕ ಕೂಡ ಇದು ಬೇರೆಯವ್ರಿಗೂ ಕೂಡ ಬಿಸಿ ಮುಟ್ಟಿಸುವಂತ ಎಲ್ಲಾ ಒಂದು ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಯಾಕಂದ್ರೆ ದಿವ್ಯಾ ಹಾಗರ್ಗಿ ಸಾಕಷ್ಟು ದೊಡ್ಡ ಪ್ರಭಾವಿ ವ್ಯಕ್ತಿಗಳ ಜೊತೆ ಸಂಪರ್ಕವನ್ನ ಇಟ್ಕೊಂಡಿದ್ರು ಅನ್ನೋದು ಅದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಆದ್ರೆ ಈ 18 ದಿನಗಳ ಕಾಲ ಇಷ್ಟೊಂದು ಪೊಲೀಸರ ಕಣ್ತಪ್ಪಿಸಿ ಓಡಾಡ್ತಾರೆ ಅಂದ್ರೆ ಪ್ರಭಾವಿಗಳ ಕೃಪಕಟಾಕ್ಷ ಇದ್ದೇ ಅವರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಯಾರಿಗೂ ಕೂಡ ಗೊತ್ತಾಗದಂತೆ ಬೇರೆ ಬೇರೆ ಹೊರ ರಾಜ್ಯಗಳಲ್ಲಿ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ರು. ಕೊನೆಗೆ ಅವರು ಅರೆಸ್ಟ್ ಕೋರ್ಟ್ ಇಂದ ಅರೆಸ್ಟ್ ವಾರೆಂಟ್ ಇಶ್ಯೂ ಆದ ನಂತರ ಅವರು ಶರಣಾಗತಿ ಅರೆಸ್ಟ್ ಆಗುವಂತ ಎಲ್ಲ ಅಂದ್ರೆ ಆಗ್ಲೇಬೇಕಾಗಿತ್ತು. ಇನ್ನೊಂದು ಪರಿಸ್ಥಿತಿಯಲ್ಲಿ ಅವರಿಗೆ ಕೊನೆ ಒಂದು ಕಾಲ್ ರೆಕಾರ್ಡ್ಸ್ ಮೂಲಕ ಅವರು ಪುಣೆಯಲ್ಲಿ ಸಿಕ್ಕಾಕೊಂಡ್ರು. ಆದ್ರೆ ಈಗ ಇದರ ಬೆಳವಣಿಗೆ ಮಧ್ಯದಾಗಿ ಕೇವಲ ಕಲಬುರಗಿಯಲ್ಲೇ ಅದು ರೌಂಡ್ ಹೊಡಿತಾ ಇದ್ದಂತಹ PSI ಒಂದು ನೇಮಕಾತಿ ವಿಚಾರ ಏನಿತ್ತು ಅದು ಈಗ ಬೆಂಗಳೂರು ಕೂಡ ವ್ಯಾಪಿಸಿದೆ. ಆದ್ರೆ ಬೆಂಗಳೂರಲ್ಲಿ ನಿನ್ನೆ ಹೈಗ್ರೌಂಡ್ಸ್ ಪೊಲೀಸರು ಸುಮಾರು 12 ಮಂದಿ ಅಭ್ಯರ್ಥಿಗಳನ್ನ ಬಂಧನ ಮಾಡಿದ್ದಾರೆ. ಅಭ್ಯರ್ಥಿಗಳನ್ನ ಬಂಧನ ಮಾಡಿ ಅದು ಈಗಾಗಲೇ CID ಪೊಲೀಸರು ವಶಕ್ಕೆ ಕೊಟ್ಟಿದ್ದು ಅವರನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನ 2-3 ಒಂದು ಪರೀಕ್ಷಾ ಕೇಂದ್ರಗಳಲ್ಲಿ ಕೂಡ ಅಕ್ರಮ ನಡೆದಿರುವಂತಹ ಗುಮಾನಿ ಕೂಡ ಕೇಳಿ ಬರ್ತಾ ಇರುವಂತದ್ದು. ಆ ಅಂದ್ರೆ ಪರೀಕ್ಷಾ ಕೇಂದ್ರಗಳಲ್ಲಿ ಯಾರು ಅವರಿಗೆ ಸಪೋರ್ಟ್ ಮಾಡಿದವರು, ಬೆಂಗಳೂರಿನಲ್ಲಿ ಯಾರು ಅವರಿಗೆ ಇಲ್ಲಿ ಗ್ಯಾಂಗ್ ಮೂಲಕ ಯಾವ ರೀತಿ ಅವರಿಗೆ ಸಹಾಯವನ್ನ ಮಾಡಿದ್ರು ಅನ್ನೋದು ಕೂಡ ತನಿಖೆ ವೇಳೆ ಗೊತ್ತಾಗಬೇಕಾಗುತ್ತೆ. ಈ ಮೂಲಕ ನೋಡೋದಾದ್ರೆ ಬೆಂಗಳೂರಲ್ಲೂ ಕೂಡ ಕೆಲವರು ಈ ಒಂದು ತನಿಖೆಯನ್ನು ಇನ್ನೂ ಕೂಡ ವೇಗವಾಗಿ ಜೊತೆಗೆ ಅಭ್ಯರ್ಥಿಗಳು ಕೊಡುವಂತಹ ಹೇಳಿಕೆಗಳ ಆಧಾರಿತವಾಗಿ ಸಿಕ್ಕು ಬೀಳುವಂತಹ ಎಲ್ಲಾ ಕೂಡ ಸಾಧ್ಯತೆ ಜೊತೆಗೆ ಅರುಣ್ ಕುಮಾರ್ ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರ ಲಿಂಕ್ ಅನ್ನೋದನ್ನ ನೋಡ್ತಾ ಇದ್ವಿ. ಬಟ್ ಬಿಜೆಪಿ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಮರಳಿನ ಟೆಂಡರ್ ಕೊಡಿಸಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆಯಲ್ಲ, ಒಂದು ದೊಡ್ಡ ಇನ್ಫ್ಲೂಯೆನ್ಸ್ ಇದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ದಿವ್ಯಾ ಹಾಗರ್ಗಿಗೆ. ಈ ವಿಚಾರಗಳನ್ನ ಗಮನಿಸ್ತಾ ಇದ್ರೆ ಮೋಸ್ಟ್ ಪ್ರಾಬಬ್ಲಿ ಇನ್ನೂ ಕೆಲವು ದೊಡ್ಡ ನಾಯಕರು ಆ ಭಾಗದವರು ಅಥವಾ ಮತ್ತೊಂದು ಬೇರೆ ಭಾಗದವರು ಏನೋ ಸಿಕ್ಕಾಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಅನ್ಸುತ್ತಾ? ಓಕೆ, ಮಾತಾಡ್ತೀನಿ ಅರುಣ್ ಕುಮಾರ್ ನಿಮ್ಮನ್ನ. ನಮ್ಮ ಜೊತೆ ತೇಜಸ್ವಿನಿ ಅವರು MLC ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಮೇಡಮ್. ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಈ ಕಾಂಗ್ರೆಸ್ ನಾಯಕರ ಲಿಂಕ್ ಇರುವಂತದ್ರ ಬಗ್ಗೆ ನಾವು ಒಂದು ಬ್ರೇಕಿಂಗ್ ನ್ಯೂಸ್ ಮಾಡ್ತಾ ಇದ್ವಿ. ಸ್ಪೆಷಲಿ ಸುರೇಶ್ ಕಾಂಟೇಗಾಂವ್ ಅಂತ ಮಹಾರಾಷ್ಟ್ರದ ನಾಯಕ ಅಲ್ಲಿ ಹೋಗಿ ಆಶ್ರಯ ಪಡ್ಕೊಂಡಿದ್ರು, ಅದಕ್ಕೋಸ್ಕರನೇ ಇಷ್ಟು ದಿನ ಸಿಕ್ಕಿರ್ಲಿಲ್ಲ ಅನ್ನುವಂಥದ್ರ ಬಗ್ಗೆ ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗ್ತದೆ. ಏನ್ ಹೇಳಿಕ್ ಬಯಸ್ತೀರಾ? ನೋಡಿ, ತಪ್ಪು ಮಾಡ್ತಕ್ಕಂಥವ್ರು ಎಲ್ಲಿದ್ರು ಕೂಡ ಇವರು ಈ ಕಿಡಿಗೇಡಿಗಳು ಒಂದಿಡೀ ವ್ಯವಸ್ಥೆನ, ಯಾವ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಚೆನ್ನಾಗಿಡ್ಬೇಕು, ನಾಗರಿಕರಿಗೆ ರಕ್ಷಣೆ ಕೊಡ್ಬೇಕು, ಮಹಿಳೆಯರಿಗೆ, ದುರ್ಬಲರಿಗೆ ಒಂದು ಸಭ್ಯ ಸಮಾಜವನ್ನ ನಿರ್ಮಾಣ ಮಾಡ್ಬೇಕು ಅಂತ ಕಾನೂನನ್ನ ಹಿಡಿದಿರ್ತಕ್ಕಂತ ಆಫೀಸರ್ಸ್ ಆಯ್ಕೆ ಇದು PSI ಆಯ್ಕೆ. ಇಂಥ ಒಂದು ಜವಾಬ್ದಾರಿಯುತವಾದಂತ ಪವಿತ್ರವಾದಂತ ಒಂದು ಆಯ್ಕೆನಲ್ಲಿ
ಹಗರಣ ಮಾಡೋದ್ರ ಮೂಲಕ ಮೆರಿಟೋರಿಯಸ್ ಪೀಪಲ್ಗೆ ಯಾರು ಒಂದು ಅವಕಾಶ ತಪ್ಪಿಸುವಂತ ಅಪರಾಧವನ್ನ, ಘೋರ ಅಪರಾಧಕ್ಕೆ ಕೈ ಜೋಡಿಸ್ತಿದ್ದಾರೆ, ಅದು ಯಾವ ಪಾರ್ಟಿಯವರಾದ್ರೂ ಆಗಿರ್ಲಿ, ಅದು ಅಕ್ಷಮ್ಯ ಅಪರಾಧ. ಮತ್ತೆ ಅಂದ್ರೆ ಯಾವ ಮಟ್ಟಕ್ಕೆ ಈ ಜಾಲ ಇದೆ ಅಂತ ಹೇಳಿ, ಈ ಕ್ರಿಮಿನಲ್ಗಳು ಎಲ್ಲೋದ್ರೂ ಇರ್ತಾರೆ, ಅವ್ರಿಗೆ ಪಾರ್ಟಿ ಗೀಟಿ ಅಲ್ಲ, ಯಾರೋ ಪಾಲಿಟಿಷಿಯನ್ಸ್ ಸಿಗ್ತಾರೆ, ಅಲ್ಲೋಗ್ತಾರೆ, ಒಂದ್ ಫೋಟೋ ಹಿಡ್ಕೋತಾರೆ. ಬಟ್ ಪಾಲಿಟಿಷಿಯನ್ಸ್ ಕೂಡ ಎಷ್ಟು ಎಚ್ಚರಿಕೆಯಿಂದ ಇರ್ಬೇಕು ಅನ್ನೋದಕ್ಕೆ ಬಂದವ್ರ ಜೊತೆ ಇವತ್ತು ಸೋಷಿಯಲ್ ಮೀಡಿಯಾ ಟೈಮ್ ಅಲ್ಲಿ ನಿಮ್ಗೆ ಗೊತ್ತಿದೆ, ಫೋಟೋ ಹಿಡಿಸ್ಕೊಳ್ಳಿಲ್ವಾ ಅಹಂಕಾರ ಅನ್ಕೊಳ್ತಾರೆ. ಅಟ್ ದಿ ಸೇಮ್ ಟೈಮ್ ಈ ತರದ ಅಂದ್ರೆ ಈ ಹ್ಯಾಬಿಚುವಲ್ ಅಫೆಂಡರ್ಸ್, ಹಿಂದೆ ಕೂಡ ಬೇಕಾದಷ್ಟು ಜನರನ್ನ ನೀವು ಮೀಡಿಯಾಗಳಲ್ಲೆಲ್ಲ ತೋರಿಸಿದ್ದೀರಿ, ಅರೆಸ್ಟ್ಗಳಾಗಿದೆ. ಈ ಹಗರಣಗಳು ಯಾರು ಮಾಡ್ತಾರೆ, ದಂಧೆ ಯಾರು ಮಾಡ್ತಾರೆ, ಬಿಡ್ಲೇಬಾರ್ದು. ಅವ್ನು ಯಾವ ಪಾರ್ಟಿಗನ ಸೇರಿರ್ಲಿ, ಅವನು ಬಿಜೆಪಿ ಆಗಿರ್ಲಿ, JDS ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, ವ್ಯವಸ್ಥೆನ ಹಾಳು ಮಾಡಬಾರ್ದು. ಪಕ್ಷಗಳು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ, ಅದಲ್ಲ. ಒಬ್ಬ ಪೊಲೀಸ್ ಅಧಿಕಾರಿ ಅಕ್ರಮ ಮಾರ್ಗದಿಂದ ಆ ಸ್ಥಾನಕ್ಕೆ ಆ ಪಕ್ಷದವನೇ ಏನಾದ್ರೂ ತಪ್ಪು ಮಾಡಿದಂತ ಸಂದರ್ಭದಲ್ಲಿ ಆ ಪಕ್ಷದವರೇ ಮುಂದೆ ನಿಂತ್ಕೊಂಡು ಇವನ್ಗೆ ಸರಿಯಾಗಿ ಶಿಕ್ಷೆ ಕೊಡಿ ಅಂತ ಮಾಡ್ಬೇಕು. ಹೌದು, ಯಾಕಂದ್ರೆ ಅಲ್ಲ ಇವನ್ ಎಂತ ವ್ಯವಸ್ಥೆಯನ್ನು ಹುಟ್ಟಾಕ್ಬೋದು, ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವನೊಬ್ಬ ಪೊಲೀಸ್ ಅಧಿಕಾರಿಯಾಗಿ ಬಂದ್ರೆ ಈ ಅಕ್ರಮ ದಂಧೆಯಲ್ಲಿ ಮೆರಿಟೋರಿಯಸ್ ಅವಕಾಶವನ್ನ ತಪ್ಪಿಸಿ ಬರುವಂತ ಅವನ ಮನಸ್ಥಿತಿ ಹೇಗಿರುತ್ತೆ, ಒಂದು ಅತ್ಯಾಚಾರ ಪ್ರಕರಣ ಅವನ ಯಾವ ರೀತಿ ನೋಡ್ಬೋದು, ಒಂದು ಕಳ್ಳತನ ಪ್ರಕರಣ, ಒಂದು ಡ್ರಗ್ಸ್ ಹಿಡಿಯೋದ್ರಲ್ಲಿ ಅವ್ನು ಯಾವ ರೀತಿ ಪ್ರಾಮಾಣಿಕತೆ ತೋರ್ಸೋದಕ್ಕೆ ಸಾಧ್ಯ. ತನ್ನ ಸ್ಥಾನವನ್ನೇ ಹಣ ಕೊಟ್ಟು ಅನ್ಯ ಮಾರ್ಗಗಳಲ್ಲಿ ಅಕ್ರಮ ಮಾರ್ಗದಲ್ಲಿ ಬಂದಂತ ಅವನು ಪಾಪ ಪ್ರಜ್ಞೆ ಇಲ್ಲದೆ ಇನ್ನೊಬ್ಬರಿಗೆ ಮೋಸ ಮಾಡಿ ನಾನು ಬರ್ತಾ ಇದ್ದೀನಿ ಇನ್ನು ಪಾಪ ಪ್ರಜ್ಞೆನೂ ಇಲ್ಲದೆ ಆಯ್ಕೆಯಾಗಿ ಬಂದಂತ ಅವನು ಯಾವ ರೀತಿ ಇವ್ರು ಎಂತ ಕೆಟ್ಟ, ನಾವು ಒಳ್ಳೆ ಸಮಾಜ ನಿರ್ಮಾಣ ಮಾಡಿ ಅಂತ ನಾವು ಒಂದು ಪೊಲಿಟಿಕಲ್ ಪಾರ್ಟೀಸು ನೈತಿಕತೆ ಬೇಕು, ಒಳ್ಳೇದ್ ಬೇಕು, ಸತ್ಯವಂತರು ಇರ್ಬೇಕು ಅಂತ ಎಲ್ಲರೂ ನೀವು 75% ಅದೇನೆ, 25% ಹೊಟ್ಟೆಪಾಡಿಗೆ ನಾವೆಲ್ಲರೂ ಮಾಡ್ಬೇಕು, ಬದುಕ್ಬೇಕು. ಒಂದು ಮೀಡಿಯಾ ಆಗಿರ್ಲಿ, ಒಂದು ಪೊಲಿಟಿಕಲ್ ಪಾರ್ಟಿ ಆಗಿರ್ಲಿ, ಕಾಂಪ್ರಮೈಸಸ್ ಅಥವಾ ಲ್ಯಾಪ್ಸಸ್ ಒಂದು 25% ಅನ್ಕೊಳ್ಳೋಣ. 75% ಒಳ್ಳೆತನ, ಒಳ್ಳೆ ಉದ್ದೇಶ ಇರ್ಬೇಕಲ್ವಾ. ಮಾಡ್ಕೊಳ್ಳಿ. ಇವ್ರು ಇನ್ನು ದಂಧೆಯಲ್ಲಿ ಅಂದ್ರೆ ಬಿಜೆಪಿ ಅಧಿಕಾರದಲ್ಲಿದ್ರು ದಂಧೆಯಲ್ಲಿ ತೊಡಗಿದ್ದಾರೆ ಅಂದ್ರೆ ಈ ವ್ಯವಸ್ಥೆ ಒಳಗಡೆ ಇನ್ಫಿಲ್ಟ್ರೇಟ್ ಆಗಿದ್ದಾರೆ ಅಂತ ಅರ್ಥ. ಇವ್ರು ಸಹಾಯ ಮಾಡುವಂತ ವ್ಯಕ್ತಿಗಳು, ಅಧಿಕಾರಿಗಳು ಅಥವಾ ಬೇರೆ ಬೇರೆ ಇಲಾಖೆಯಲ್ಲಿನ ಕಿಂಗ್ ಪಿನ್ಗಳು ಅಥವಾ ಈ ಏಜೆಂಟ್ಗಳು, ದಂಧೆಕೋರರು, ಇವ್ರಿಗೆ ಹೆಲ್ಪ್ ಮಾಡ್ತಕ್ಕಂಥವ್ರು ಈ ವ್ಯವಸ್ಥೆಯಲ್ಲಿ ಇನ್ನು ಇದಾರೆ ಅಂತ ಅರ್ಥ. ನಮ್ಮ ಸರ್ಕಾರದಲ್ಲಿ ಏನಾದ್ರು ಲೋಪದೋಷಗಳಾದ್ರೆ ಇಂಥವರ ಕೈವಾಡ ಇದೆ ಅನ್ನೋದನ್ನ ನೀವು ತೋರಿಸ್ತಾ ಇದ್ದೀರಾ, ಅದ್ರ ಮೇಲೆ ನಾನು ವ್ಯಾಖ್ಯಾನ ಮಾಡ್ತಾ ಇದ್ದೀನಿ ಅಷ್ಟೇ. ಯಾವ ನೈತಿಕತೆ ಇಲ್ಲ. ನಾನು ಒಂದೇ ವಿನಂತಿ, ಭ್ರಷ್ಟಾಚಾರಿಗಳು ಅಂದ್ರೆ ಎಲ್ಲಾ ಪಕ್ಷದಲ್ಲೂ ಇರ್ತಾರೆ ಮೇಡಮ್, ಅವರು ಇವರು ಅಂತಲ್ಲ, ಎಲ್ಲಾ ಪಕ್ಷದವರು ಅಷ್ಟೇ. ನೋಡ್ಕೊಂಡು ಸರಿಯಾಗಿ ಕ್ರಮ ತಗೊಂಡ್ರೆ ಇದಕ್ಕೊಂದು ಅಂತ್ಯ ಆಡ್ಬೋದು ಅಷ್ಟೇ. ಆ ಪಕ್ಷದವರು ಇದ್ರ ಬಗ್ಗೆ ಎಲ್ಲ ಚಿಂತನೆ ಮಾಡ್ಬೇಕಾಗುತ್ತೆ. ಥ್ಯಾಂಕ್ ಯು ಮೇಡಮ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.